ಸರಿ, ಈಗ ಅಧ್ಯಾಯ 4 ಮುಂದುವರ್ಸೋಣ. ಸರಿ, ಸುಬ್ರಾಯರು ಅವರ ನಿದ್ದೆಯಿಂದ ಇದ್ರಲ್ಲ, ಅಲ್ಲಿಂದ ಕಂಟಿನ್ಯೂ ಮಾಡೋಣ. ನಾನು ನನ್ನ ನಿದ್ದೆಯಲ್ಲದ ದೀರ್ಘ ನಿದ್ದೆಗಾಗಿ ನನ್ನ ಹೆಂಡತಿಯಿಂದ ಪರಿಹಾಸ್ಯ ಮಾಡಿಸಿಕೊಂಡು ಹಾಸಿಗೆಯನ್ನು ಸುರುಳಿಸುತ್ತಿ ಒಳಕೋಣೆಯಲ್ಲಿ ಇರಿಸಿ ಮುಖಮಜ್ಜನಕ್ಕೆ ಹೊರಟೆ. ಮುಖವನ್ನು ತೊಳೆದಾಯಿತು, ಆದರೂ ಇನ್ನೂ ಕನಸು ಬೀಳುವಂತೆಯೇ ಇತ್ತು. ಚೆನ್ನಾಗಿ 4 ಬಿಂದಿಗೆ ತಣ್ಣೀರನ್ನು ತಲೆಯ ಮೇಲೆ ಸುರಿದುಕೊಂಡರೆ ನಿದ್ದೆ ಬಿಟ್ಟಿತೆಂದು ತೋರಿ ಬಾವಿಕಟ್ಟೆಯ ಕಡೆಗೆ ಸರಿದೆ. ಅಷ್ಟಕ್ಕೆ ಹಿಂದಿನ ಸಂಜೆ ಹೊತ್ತು ತಂದ ಸರಂಜಾಮುಗಳ ವಿಚಾರ ನೆನಪಾಯಿತು. ನನ್ನ ಅವಸರದಲ್ಲಿ ಏನನ್ನೆಲ್ಲ ಹೆಕ್ಕಿ ತಂದಿದ್ದೆ. ಮಣ್ಣು ಬೂದಿ ಅಂಟಿಕೊಂಡಿದ್ದ ಅವನ್ನು ತೊಳೆದು ಚೊಕ್ಕ ಮಾಡುವ ತನಕ ನನಗೆ ಸಿಕ್ಕಿದ್ದೇನು ಎಂಬುದರ ಅರಿವು ಇರಲಿಲ್ಲ. ನಾನೊಬ್ಬ ಪ್ರಾಚ್ಯ ಸಂಶೋಧಕನೆಂಬ ಭ್ರಮೆ ನನಗೆ ಅಂಟಿತ್ತು. ಒಮ್ಮೆ ತಂದ ಆ ವಸ್ತುಗಳನ್ನು ತೊಳೆದು ನೋಡುತ್ತೇನೆ ಎಂದು ತರಲು ಹೊರಟೆ. ನನ್ನ ಅಂಗಿ ಮತ್ತು ಗಂಟುಗಳನ್ನು ಹಿಂದಣ ರಾತ್ರಿ ಅಜ್ಜಿ ಮಲಗಿದ ಕೋಣೆಯಲ್ಲಿ ಏತಕ್ಕೆ ತಂದಿರಿಸಿದೆನು ಎಂಬುದು ನನಗೆ ತಿಳಿಯದ ವಿಷಯವಾಗಿತ್ತು. ನನಗೇ ತಿಳಿಯದ ವಿಚಾರವಾಗಿತ್ತು. ಮತ್ತೆ ಕಲ್ಲ ಭಯ. ಅಣ್ಣು ಹೇಳಿದ ಯಾವುದೋ ಪ್ರಾಣಿಯ ಎಲುಬಿನ ಚೂರಿತ್ತು ಅದರಲ್ಲಿ. ಮನೆಯೊಳಕ್ಕೆ ಯಾರಾದರೂ ಎಲುಬಿನ ಚೂರನ್ನು ಒಯ್ದಿರಿಸುತ್ತಾರೆಯೇ ಎನಿಸಿತು. ಸರಿ, ಗಂಟನ್ನು ತಂದು ಬಾವಿಕಟ್ಟೆಯಲ್ಲಿ ಕುಳಿತು ಒಂದು ಬೋಗಣಿ ನೀರನ್ನು ಸುರಿದು ಅವನ್ನೆಲ್ಲ ಸುರುವಿದೆ. ಮೊದಲು ಕೈಗೆ ಬಂದದ್ದು ಜಿಂಕೆ ಕೊಂಬು. ಅದನ್ನು ಬೆಳ್ಳಗೆ ಮಾಡುವ ಆಸೆ ನನ್ನದು. ಬೆಳ್ಳಗಾಗುತ್ತದೆಯೇ ಜಿಂಕೆಯ ಕೊಂಬು? ಅದರ ಕೊಳೆಯಂತೂ ಬಿಟ್ಟಿತು. ಅದರ ಒಂದು ಕುಡಿಯನ್ನು ಬಂಡೆಗೆ ಅರಚಿ ನಯ ಮಾಡಿದ್ದು ಕಾಣಿಸಿತು. ಆ ನಯವಾದ ಭಾಗದಲ್ಲಿ ಗೆರೆ, ಗೀಚು, ಸೊನ್ನೆಗಳಂತಹ ಸಂಕೇತಗಳಿದ್ದವು. ಅವನ್ನು ಕಂಡು ಸ್ವಪ್ನದ ನೆನಪಾಯಿತು. ಹುಲಿಯ ಚರ್ಮ ತೊಟ್ಟು ಬಂದ ಆ ಒಬ್ಬ ಪುರಾತನ ಕಾಡು ಮನುಷ್ಯ ಅದಕ್ಕೆ ಅದ್ಭುತ ಶಕ್ತಿ ಇದೆ ಎಂದ ನೆನಪಾಯಿತು. ನೋಡುವ, 4 ದಿನ ಅದನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ತಿರುಗಾಡಿದರೆ ಏನೆಲ್ಲ ಕಾಣಿಸುತ್ತದೆ ಎಂಬ ಚಪಲ ಮೂಡಿತು. ಇನ್ನೂ 18 ಚೂರುಗಳಿವೆಯಲ್ಲ, ಅವನ್ನು ತಿಕ್ಕಿ ತೊಳೆಯತೊಡಗಿದೆ. ಒಂದು ಬೆಣಚು ಕಲ್ಲಿನ ಚೂರನ್ನು ಮಚ್ಚಿನ ಬಾಯಿಯಂತೆ ರೂಪಿಸಿದ್ದು ಕಾಣಿಸಿತು. ಅದು ಕಲ್ಲಿನ ಮಚ್ಚು ಇರಬಹುದು. ಒಂದಿಷ್ಟು ಚರಿತ್ರೆ ಓದಿದ್ದೇನಲ್ಲ ಹಿಂದೆ, ಶಿಲಾಯುಗದ ನೆನಪು ಬಂತು. ಒಂದೊಂದೇ ಕಲ್ಲಿನ ಚೂರುಗಳನ್ನು ತೆಗೆದು ತೊಳೆದು ನೋಡಿ, ಇದು ಕೊಂಬಿನ ಅಲಗು, ಇದು ಕತ್ತಿಯ ಬಾಯಿ, ಕತ್ತಿಯಲ್ಲ ಚೂರಿ ಎಂದು ನನ್ನ ಬುದ್ಧಿಗೆ ತೋಚಿದಂತೆ ನಿಶ್ಚಯಿಸಿದೆ. ಮತ್ತೂ 4-6 ಚೂರುಗಳಿದ್ದವು. ಅವು ಕೊಂಬಿನವೋ ಎಲುಬಿನವೋ ತಿಕ್ಕಿ ಕಡ್ಡಿಗಳ ಹಾಗೆ ಮಾಡಿ ಸರ ಮಾಡಲು ಬಳಸಿದ್ದಿರಬೇಕು. ಅಷ್ಟೇ ಅಲ್ಲ, ಕವಡೆ, ಕಡೆಗೋಲು, ದಾರೆ ಚಿಪ್ಪುಗಳಂಥ ಕಡಲ ಚಿಪ್ಪುಗಳೂ ಇದ್ದವು. ಅವಕ್ಕೆಲ್ಲ ತೂತಿದ್ದದ್ದನ್ನು ಕಂಡು ಅವನ್ನು ಒಂದು ಸಾಲಾಗಿ ಇರಿಸಿದೆ. ಹಗ್ಗ ಒಂದಿದ್ದರೆ ಅವಿಷ್ಟು ಕೂಡಿ ಒಂದು ಕೊರಳಿನ ಸರ ಆಗುತ್ತಿತ್ತು ಎಂದುಕೊಂಡೆ. ಇನ್ನುಳಿದುದು ಒಂದು ಚೂರು ದೊಡ್ಡ ಎಲುಬಿನ ತುಣುಕು. ಅದನ್ನು ತೊಳೆಯುವಷ್ಟರಲ್ಲಿ ನನ್ನ 2 ಮಕ್ಕಳು ಅಲ್ಲಿಗೆ ಓಡಿ ಬಂದು, ಅಪ್ಪ ಅಪ್ಪ ಎಂಥದ್ದು ಅದೆಲ್ಲ ಎಂದು ಪ್ರಶ್ನಿಸತೊಡಗುತ್ತಲೇ, ಹೋಗಿ ನೀವೆಲ್ಲ, ಇಲ್ಲಿಗೆ ಯಾಕೆ ಬಂದಿರಿ ಎಂದು ಗದರಿದೆ. ಆ ಚೂರುಪಾರುಗಳನ್ನು ಅಲ್ಲಿಯೇ ಅಡಗಿಸಲು ಯತ್ನಿಸಿದೆ. ಅವು ಹಠ ಬಿಡದಿದ್ದನ್ನು ಕಂಡಾಗ ಸೀತೆಯನ್ನು ಕರೆದು, ಈ ಮಕ್ಕಳನ್ನು ಆಚೆಗೆ ಕರೆದುಕೊಂಡು ಹೋಗು ಎಂದು ಕೂಗಿದೆ. ಅವಳೇ ಬಂದಳು. ಅವಳ ಕಣ್ಣಿಗೆ ಅವೆಲ್ಲ ಬಿದ್ದ ಮೇಲೆ ಸುಮ್ಮನಿರುತ್ತಾಳೆಯೇ? ನಿನ್ನೆ ಘಟ್ಟದ ಬರಿಗೆ ಹೋದವನಿಗೆ ಇದೆಲ್ಲ ಸಿಕ್ಕಿತು, ಎಂಥದು ಏನು ಎಂದು ನೋಡುವುದಕ್ಕೂ ಈ ಮಕ್ಕಳು ಬಿಡುವುದಿಲ್ಲ ಎಂದೆ. ಅವಳ ಕಣ್ಣು ನನ್ನ ಪಾದದ ಕೆಳಗೆ ಅಡಗಿಸಿಟ್ಟ ಆ ಎಲುಬಿನ ಕಡೆಗೆ ಹಾಯಬೇಕೆ? ಅದೆಂಥದ್ದನ್ನು ನೀವು ಮೆಟ್ಟಿಕೊಂಡಿದ್ದೀರಿ? ಎಲುಬಿನ ಚೂರೆ ಎಂದಳು ಅವಳು. ಹೋಗಾಚೆ, ನೀನು ಇನ್ನೊಂದು ಮಗು, ಎಲುಬು ಮತ್ತೊಂದು. ಮಕ್ಕಳನ್ನು ಕರೆದುಕೊಂಡು ಹೋಗು. ನಿನ್ನದೊಂದು ಅಧಿಕ ಪ್ರಸಂಗ. ತನಿಖೆ ಮಾಡಲಿಕ್ಕೆ ಶುರು ಮಾಡಿದೆ. ನಿನಗೇನು ತಿಳಿಯುತ್ತದೆ ಅಂತ ಬೇಡವೇ ಎಂದೆ. ಅವಳಿಗೆ ಬೇಸರವಾಯಿತೋ ಏನೋ. ನನ್ನ ಕಿಟ್ಟಣ್ಣನನ್ನು ಚಂದ್ರನನ್ನು ಸಮೀಪಕ್ಕೆ ಕರೆದು, ಬನ್ನಿ ಮಕ್ಕಳೇ, ಅವರಿಗೆ ಇನ್ನೊಂದು ಮಕ್ಕಳಾಟಿಕೆ ಬಂದಿದೆ. ಆಟದ ಸಾಮಾನು ಹಿಡಿದುಕೊಂಡಿದ್ದಾರೆ. ಕುಬೇರನ ಮನೆಯಿಂದ ತಂದ ವಜ್ರ ವೈಡೂರ್ಯದ ಹಾಗಿದೆ ಎಂದು ಅವನ್ನು ಎಳೆದುಕೊಂಡೇ ಹೋದಳು. ಅವು ತಮ್ಮ ಸ್ವಭಾವಕ್ಕೆ ಸರಿಯಾಗಿ ರಾಗ ಮಾಡುತ್ತಾ ನಡೆದವು. ನಾನು ಅವಸರದಲ್ಲಿ ಆ ಕೆಲಸವನ್ನು ಮುಗಿಸಿ ಒಂದು ಬುಟ್ಟಿಯನ್ನು ಹುಡುಕಿ ತಂದು ಅವನ್ನು ತುಂಬಿಸಿ ಚಪ್ಪರದ ಸಂದಿನಲ್ಲಿ ತುರುಕಿಸಿ ಸ್ನಾನಕ್ಕಿಳಿದೆ. ಆ ದಿನ ತಲೆಯ ಮೇಲೆ ಸುರಿದುಕೊಂಡ ತಣ್ಣೀರು ಎಷ್ಟೆಂಬುದಕ್ಕಿಲ್ಲ. ಸ್ನಾನವಾಯಿತು. ದೇವರ ಕೋಣೆಗೆ ಹೋದೆ. ಪೂಜೆಯ ಶಾಸ್ತ್ರ ತೊಡಗಿದೆ. ನನ್ನ ಬಾಯಿಂದ ಹೊರಟ ಮಂತ್ರ ಜಪಗಳು ಹತ್ತಿರ ನೆರೆಮನೆ ಇದ್ದರೆ ಜನಕ್ಕೂ ಕೇಳಿಸಬೇಕು. ಅಂತೂ ದೇವರದ್ದೊಂದು ಬಿಟ್ಟಿ ಸಲ್ಲಿಸಿ ಈಚೆಗೆ ಬಂದೆ.
ಅಷ್ಟಕ್ಕೆ ಸೀತೆ ಒಂದಿಷ್ಟು ಅವಲಕ್ಕಿ ಮೊಸರನ್ನು ತಂದು ಕೊಟ್ಟಳು. ತಿಂದೆ, ಹೊಟ್ಟೆ ಗಟ್ಟಿಯಾಯಿತು. ಇವತ್ತು ಇನ್ನೇನು ಮಾಡಲಿಕ್ಕಿದೆ, ಮನೆ ಕೆಲಸ ಯಾವುದೆಲ್ಲ ಬಾಕಿ ಎಂದು ಯೋಚಿಸಿದೆ. ಅಂದರೆ ಇಷ್ಟೇ ಸಂಗತಿ. ನಿತ್ಯದ ಕೆಲಸ ಮಾಡುವುದಕ್ಕೆ ನೆನಪು ಬೇಕಿಲ್ಲವಾದರೂ ಹಿಂದಣ ದಿನದ ಪಯಣದಿಂದಾಗಿಯೂ ರಾತ್ರಿಯ ನಿದ್ರಾಭಂಗದಿಂದಾಗಿಯೂ ನನ್ನ ಬುದ್ಧಿಗೆ ಚುರುಕು ಸಾಲದಾಗಿತ್ತು. ಜನ್ನನ ಮನೆಗೆ ಯಾತಕ್ಕೆ ಹೋಗಿ ಬರಬಾರದು ಅನಿಸಿತು. ಅವನು ನಡೆದು ನಡೆದು ಕಾಲು ನೋವಿನಿಂದ ಕುಂಟುತ್ತಿರಬಹುದು. ಒಂದಿಷ್ಟು ಚೇಷ್ಟೆಯನ್ನಾದರೂ ಮಾಡಿ ಬರಬಹುದೆನಿಸಿತು. ಅಷ್ಟರಲ್ಲಿ ಅವನ ಅಭಿರುಚಿಗಳನ್ನು ಕುರಿತ ನೆನಪು ಬಂದಿತು. ಘಟ್ಟದ ಬರೆಯ ತನಕ ನನ್ನೊಡನೆ ನಡೆದು ಬಂದ ಅಸ್ಸಾಮಿ ಗುಹೆಗಳನ್ನು ಕಂಡಾಗ ಒಂದೆರಡು ಬಾರಿ ಬಾಯಿ ಬಿಟ್ಟಿದ್ದು ನಿಜವಾದರೂ ನಾನು ನೆಲವನ್ನು ಅಗೆಯುತ್ತಿದ್ದಾಗ ದಡಿಯನ ಹಾಗೆ ಕುಳಿತೇ ಇದ್ದ. ಸಹಾಯಕ್ಕೆ ಬರಲಿಲ್ಲ. ಅಲ್ಲಿ ಪುರಾತನ ಕಾಲದ ಜನರು ವಾಸ ಮಾಡುತ್ತಿರಬಹುದು ಎಂದರೂ ಕುತೂಹಲ ತಾಳಲಿಲ್ಲ. ಅದನ್ನು ನೆನೆದು ನನಗೇ ನಗು ಬಂತು. ಇಲ್ಲ, ಬೇಕಾದರೆ ಅವನೇ ಬರಲಿ. ನಮ್ಮ ಮನೆಗೆ ಬರಲಾರ, ಕಾಲು ನೋವಿನಿಂದ ತನ್ನ ಮನೆಯಲ್ಲೇ ಬಿದ್ದುಕೊಂಡಿದ್ದಾನು ದಿನವೆಲ್ಲ. ಅವನಿಗೆ ಅವನ ಪುಸ್ತಕಗಳಿವೆ, ಕತೆ ಕಾದಂಬರಿಗಳು. ನಮ್ಮ ಅಜ್ಜಿ ಹೇಳುವ ಹಾಗೆ ಪುಣ್ಯಕ್ಕಲ್ಲ ಪುರುಷಾರ್ಥಕ್ಕಲ್ಲ ಕತೆ ಓದುವುದಂತೆ. ಸಣ್ಣ ಮಕ್ಕಳು ಅಜ್ಜಿಯಿಂದ ಕತೆಗಳನ್ನು ಕೇಳಿದರೆ ಇವನಂಥ ಮೀಸೆ ಬಂದ ಮಕ್ಕಳು ಪುಸ್ತಕದಿಂದ ಅವನ್ನ ಓದುತ್ತಾರೆ ಎಂದುಕೊಂಡೆ. ಸಾಹಿತ್ಯ ಓದಿಕೊಂಡು ಅವನಿಗಿಂತಲೂ ಚರಿತ್ರೆಯನ್ನು ಓದಿಕೊಂಡು ನಾನು ವಾಸಿ ಎನಿಸಿತ್ತು ನನಗೆ. ನಿನ್ನಿನ ಬದುಕು ಹೇಗಿತ್ತು ಎಂಬ ಜ್ಞಾನವಾದರೂ ನನಗಿದೆ. ಅವನಿಗೆ ಅದೂ ಇಲ್ಲ. ಇಂದಿನ ಕಾಲದ ಮನುಷ್ಯರೆಂದರೆ ಮಾವಿನ ಮರದಿಂದ ಉದುರು ಬಿದ್ದ ಹುಳಿ ಮಾವಿನ ಹಣ್ಣಿನ ಹಾಗೆಂದು ಈ ಜನಾರ್ದನಿಗೆ ಕಾಣಿಸುತ್ತಿರಬೇಕು. ಅವನೇ ಅಂತಹ ಒಂದು ಹಣ್ಣು. ಹಾಗೆ ಬಿದ್ದೊಂದು ಹಣ್ಣಿಗೆ ತಾನು ಹೇಗೆ ಹುಟ್ಟಿದೆ ಎಂದು ತಿಳಿಯಲು ಬೇಕಾದ ಮೆದುಳು ಇದೆಯೇ? ಸುಮ್ಮನೆ ಕುಳಿತಿರಲಾರದೆ ಮಾಡುವ ಕೆಲಸ ಯಾವುದೂ ಹೊಳೆಯದೆಯೇ ಆಚೆ ಈಚೆ ಸುತ್ತಾಡಿದೆ. ಹೊರಚಾವಡಿಯಲ್ಲಿ ನಮ್ಮ ಅಜ್ಜಿಯೂ ಕುಳಿತಿದ್ರು. ನಾನು ಹೀಗೆ ಹೆಜ್ಜೆ ಹಾಕುತ್ತಿರುವುದನ್ನು ಕಂಡವರು, ಏನು ಮಾಡಿ ಇನ್ನೂ ತೋಟಕ್ಕೆ ಹೊರಟದ್ದು ಕಾಣುವುದಿಲ್ಲ, ಶತಪಥ ಹಾಕುತ್ತೀಯಲ್ಲ ಎಂದರು. ಹೌದು ಅಜ್ಜಿ, ನಿನ್ನೆ ನಾನು ತುಂಬ ದಣದು ಬಂದಿದ್ನಲ್ಲ, ರಾತ್ರಿ ನಿದ್ದೆ ಗಡದ್ದಾಗಿ ಬಂದಿತ್ತು ಎಂದೆಣಿಸಿದರೆ ಒಂಚೂರು ನಿದ್ದೆ ಬರಲಿಲ್ಲ. ಹೀಗಾಗಿ ಏನು ಮಾಡುವುದಕ್ಕೂ ಉದಾಸೀನ. ದಣದದ್ದು ಹೆಚ್ಚಾದರೆ ಹಾಗಾಗುತ್ತದೆ. ಒಂದೊಂದು ಸಾರಿ ನಿದ್ರೆ ಸಮನಾಗಿ ಬರುವುದಿಲ್ಲ. ಅಷ್ಟು ಹೊತ್ತಿನ ತನಕ ಎಲ್ಲಿಗೆ ಹೋಗಿದ್ದೆ ನೀನು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಅದೇ ನನಗೆ ಒಂದು ಉಮೇದು ಬಂದಿತ್ತು. ಆ ಜನನನ್ನು ಕಟ್ಕೊಂಡು ಹೊರಟೆ. ನಾಗನ ಕಾಲು ಬರೆಯ ತನಕವೂ ಹೋಗುವ ಎಂದು. ಅಲ್ಲಿ ಋಷಿಗಳ ಗುಹೆ ಇದೆ ಎನ್ನುತ್ತಾರಲ್ಲ, ಇರುವುದಾದರೂ ಹೌದೇ ಎಂದು ನೋಡುವುದಕ್ಕೆ ಹೋದೆ. ಹಿಂದೆ ಋಷಿಗಳು ಅಲ್ಲಿ ಇದ್ದುದುಂಟು ಅನ್ನುತ್ತಾರೆ. ನನ್ನ ಅಮ್ಮನೂ ಹೇಳುವುದನ್ನು ಕೇಳಿದ್ದೇನೆ. ಇದ್ದಾರು, ಇದ್ದುಕೊಳ್ಳಿ. ಆದರೆ ಅವರಿಗೆ ತಾವು ತಪಸ್ಸು ಮಾಡಬೇಕೆಂದು ಕಂಡ್ರೆ ಬಾಗಿಲು ಹಾಕ್ಕೊಂಡು ಮನೆಯಲ್ಲೇ ಕುಳಿತು ಮಾಡಬಹುದಲ್ಲ. ಅದಕ್ಕೆ ಕಾಡಿಗೆ ಹೋಗಬೇಕು ಎಂದು ನನಗೆ ಅನ್ನಿಸುವುದಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳ ಗಲಾಟೆಯಲ್ಲಿ, ಸಂಸಾರದ ತಾಪತ್ರಯದಲ್ಲಿ ತಪಸ್ಸು ಮಾಡಲು ಬಂದಿದ್ದೆ ಅಜ್ಜಿ. ನಾನಿಷ್ಟು ವರ್ಷವೂ ಇಲ್ಲಿ ಮಾಡಿಕೊಂಡದ್ದು ಏನು? ಮಕ್ಕಳು ಮರಿಗಳು ನನಗೇನು ಮಾಡೋದು ಅಂತೆ? ಮತ್ತೊಂದು ನೋಡು, ಒಂದು 4 ಗಳಿಗೆ ಯಾವುದನ್ನೇ ನೆನೆದು ಒಂದೇ ಸಮನೆ ಯೋಚನೆ ಮಾಡುತ್ತಾ ಕುಳಿತರೆ ಅಲ್ಲಿ ಏನಿದ್ರೆ ಬರುತ್ತದೆ. ಆಗ ತಪಸ್ಸೂ ಇಲ್ಲ, ಇನ್ನೊಂದೂ ಇಲ್ಲ. ವರ್ಷ ಕುಳಿತು ತಪಸ್ಸು ಮಾಡಿಕೊಂಡಿದ್ದವರ ಕಥೆಯೋ ಅಷ್ಟೆಯೋ ಏನೋ. ಅಷ್ಟೇ ಅನ್ನುತ್ತೀರಾ? ಋಷಿಗಳೆಲ್ಲರೂ ಕುಳಿತಲ್ಲೇ ಕುಳಿತು ವರ್ಷಗಟ್ಟಲೆ ನಿದ್ದೆ ಮಾಡಿದ್ರು ಅನ್ನುತ್ತೀರಾ? ಹಾಗೆಂದಲ್ಲ. ಆದರೂ ನೋಡು, ಮನಸ್ಸಿನ ಗುಣ ಅಂಥದ್ದು. ಉರು ಹಾಕಿದ್ದನ್ನೇ ತಿರುಗಿ ಉರು ಹಾಕಲು ತೊಡಗಿದರೆ ಮತ್ತೆ ಮನಸ್ಸೆಲ್ಲೋ ನಾವೆಲ್ಲೋ. ಬಾಯಿ ಉರು ಹಾಕುತ್ತಲೇ ಇರುತ್ತದೆ, ಮನಸ್ಸು ಮಾತ್ರ ನಿದ್ದೆ ಮಾಡುತ್ತಲೇ ಇರುತ್ತದೆ. ಇನ್ನು ಇಂದಿನವರು ಏನು ಮಾಡಿದರೋ, ಆದರೆ ದೇವರ ಧ್ಯಾನವನ್ನು ಮಾಡಬೇಕಾದ್ರೆ ಕಾಡಿಗೆ ಹೋಗಬೇಕು ಅಂತ ಅನಿಸೋದಿಲ್ಲ. ಅಲ್ಲಿಗೆ ಹೋಗಿ ಒಂದು ಪರ್ಣ ಕುಟೀರ ಕಟ್ಟಿಕೊಂಡ್ರೆ ಲೆಕ್ಕ, ಊರಲ್ಲಿ ಒಂದು ಜೋಪಡಿ ಇದ್ದರೆ ಲೆಕ್ಕವಿಲ್ಲ ಅನ್ನುತ್ತೀಯಾ? ಆದರೂ ಅಜ್ಜಿ, ಇಲ್ಲಿದ್ದರೆ ಒಬ್ಬರಲ್ಲ ಒಬ್ಬರು ಬಂದು ಮಾತಾಡಿಸುತ್ತಾರಲ್ಲ. ಇಲ್ಲಿಯೂ ಬಾಯಿ ಮುಚ್ಚಿಕೊಂಡಿರಲಿಕ್ಕೆ ಬರುತ್ತದೆ. ನಾನು ಎಷ್ಟು ವರ್ಷಗಳ ಕಾಲ ಮಾತು ಬಿಟ್ಟಿದ್ದೆ ಗೊತ್ತೇ? ಹಾಗೆ ಮಾತು ಬಿಟ್ಟಿದ್ದನ್ನು ಕಂಡೇ ಊರಿನ ಜನ ಮೂಕಜ್ಜಿ ಎಂದು ಅನ್ನತೊಡಗಿದರು. ಅಲ್ಲಿ ಇಲ್ಲಿ ಒಂದೊಂದು ಮಾತು ಆಡಲೇ ಇಲ್ಲ ಅನ್ನಲಾರೆ. ಆದರೂ ನನಗೆ ಸಿಕ್ಕುವ ಬಿರುದು ಸಿಕ್ಕಿಯೇ ಸಿಕ್ಕಿತು. ಅಲ್ಲ, ಕಾಡಿನಲ್ಲಿ ನಮ್ಮ ಜೊತೆಗೆ ಮಾತನಾಡುವ ಮನುಷ್ಯರೇನೂ ಇರಲಾರರು. ಹುಲಿ, ಕರು, ಹಕ್ಕಿ ಮತ್ತೊಂದು ಅಲ್ಲಿ ಕೂಗುವುದಿಲ್ಲವೇ? ಕಿರುಚುವುದಿಲ್ಲವೇ? ಆ ಸದ್ದು ಕೇಳಬಾರದಂತಿದ್ದರೆ ಕಿವಿಗೆ ಬೆಣೆ ಹಾಕಿಕೊಂಡಿರಬಹುದು. ಮನೆಯಲ್ಲಿ ಮಲಗಿದ್ದಾಗ ಚಾಪೆಯ ತಗಣೆ ಕಡಿದರೆ ಅಲ್ಲಿ ಗುಹೆಯಲ್ಲಿರುವಾಗ ಕಟ್ಟಿರುವೆ ಕಚ್ಚಿತು. ಅದಂತೂ ಕಡಿದರೆ ಅದರ ಉರಿ ಸಾಮಾನ್ಯವಲ್ಲ. ಅದು ಕಡಿದ ಜಾಗ ತಿಕ್ಕಿ ಸಾಕಾಗುತ್ತದೆ. ಗುಹೆಗೆ ಹೋದವರಿಗೆ ಇಂಥ ಹೊರಗಿನ ಉಪದ್ರ ಕಡಿಮೆ ಎನ್ನುತ್ತೀಯಾ? ಹಾಗಿದ್ದರೆ ಅವರೆಲ್ಲ ಯಾಕೆ ಹೋಗುತ್ತಿದ್ದರು? ಅಥವಾ ಹೋದದ್ದೇ ಸುಳ್ಳೆ?
ಹೋದದ್ದು ಸುಳ್ಳಿರಲಾರದು, ಹೋಗುತ್ತಿದ್ದಿರಬೇಕು. ಯಾಕೆ ಅಂತ ಹೇಳಲಿ, ಒಂದು ಸಂಗತಿ ಕಾಣಿಸುತ್ತದೆ ನನಗೆ. ಅದನ್ನು ಕೇಳಿದರೆ ನೀನು ನಗಾಡಬಹುದು. ಏನದು ಅಜ್ಜಿ? ನೀನು ಚಿರತೆ ಹುಳು ಕಂಡಿದ್ದೀಯಲ್ಲ, ಅದನ್ನು ಮುಟ್ಟಿದರೆ ಏನು ಮಾಡುತ್ತದೆ? ತಟ್ಟನೆ ಮುರುಟಿಕೊಂಡು ಮಲಗಿಬಿಡುತ್ತದೆ. ಹೊರಗಿನ ಭಯಕ್ಕೆ ತಾನು ಮುರುಟಿ ಮಲಗಿಕೊಂಡು ಬಿಟ್ಟರೆ ಆಪತ್ತು ತಪ್ಪುತ್ತದೆ ಅಂತ ಅದರ ಯೋಚನೆ. ಒಂದು ಲೆಕ್ಕಕ್ಕೆ ಅದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ ಹಾಗೆ, ಇನ್ನೊಬ್ಬರು ಅದನ್ನು ಕಾಣುವುದಿಲ್ಲ ಅಂತ ಲೆಕ್ಕ. ಋಷಿಗಳಿಗೆ ಏನು ಭಯ ಅಜ್ಜಿ? ಭಯ ಇರುವವರು ಹುಲಿ ಕರಡಿ ಇರುವ ಗುಹೆಗಳನ್ನು ಸೇರುತ್ತಾರೆಯೇ? ಗುಹೆ ಸೇರುವುದೇ ಅದಕ್ಕೆ. ಅವರಿಗೆ ಹುಲಿ ಸಿಂಹಗಳ ಭಯವಲ್ಲ, ಅವರಿಗಿರುವುದು ಸಂಸಾರದ ಭಯ. ಅವರನ್ನು ಹುಟ್ಟಿಸಿದ ದೇವರೇ ಸಂಸಾರದ ಒಳಕ್ಕೆ ಹುಟ್ಟಿಸಿ, ಇರು ಮಗುವೆ ಎಲ್ಲರೊಂದಿಗೆ ನೀನು ಎಂದು ಬಿಟ್ಟ. ಇಲ್ಲವಾದರೆ ಯಾಕೆ ಹುಟ್ಟಿಸಬೇಕಿತ್ತು? ಇಲ್ಲಿ ಇರುವುದಕ್ಕಾಗಿಯೇ ಅವನು ಹುಟ್ಟಿಸಿದ. ಇವರಿಗೆ ಸಂಸಾರದಲ್ಲಿ ಇರುವುದಕ್ಕೆ ಭಯ. ಸಂಸಾರ ಜಗತ್ತು ಅಂದ ಮೇಲೆ ಸುಖ ದುಃಖ ನೋವು ಮತ್ತೊಂದು ಇದ್ದೇ ಇರುತ್ತದೆ. ಇವರಿಗೆ ಅಂಥ ನೋವು ಬೇಡ, ದುಃಖ ಬೇಡ, ಸಾವು ಬೇಡ, ಬರೆಯ ಸುಖ ಮಾತ್ರ ಬೇಕು. ಆದರೆ ಅದು ಎಂಥ ಸುಖ? ಶಾಶ್ವತ ಸುಖ. ಅಂಥ ಸುಖ ಆ ಪರಮಾತ್ಮನಿಗೆ ಉಂಟೋ ಇಲ್ಲವೋ? ಅವನು ಸೃಷ್ಟಿಸಿದ ಜಗತ್ತು ಇರುವ ತನಕವೂ ಹೇಗೆ ಸಿಗಬೇಕು ಅವನಿಗೆ ಸುಖ? ಆದರೆ ಈ ಋಷಿಗಳಂಥವರು ಸಂಸಾರವನ್ನು ಬಿಟ್ಟು ಓಡಲಿಕ್ಕೆ ಕಲಿತರು. ಅವರಿಗೆ ಹೆಂಡತಿ ಮಕ್ಕಳು ಬೇಡವಾದರೆ ಬೇಡ, ಹೋಗಲಿ. ಅಪ್ಪ ಅಮ್ಮ ಬೇಡವಾದರೂ ಬೇಡ, ಹೋಗಲಿ. ಅವರನ್ನೆಲ್ಲ ತಪ್ಪಿಸಿಕೊಳ್ಳುವ ದಾರಿ ಯಾವುದು? ಯಾವುದು? ಹುಟ್ಟದೆಯೇ ಇರುವುದು. ಆದರೆ ಈಗ ಅವರು ಹುಟ್ಟಿ ಆಯಿತು. ಏನು ಮಾಡಬೇಕು? ಹಡೆದ ತಾಯಿಯ ಹೊಟ್ಟೆಯನ್ನು ತಿರುಗಿ ಸೇರುವ ಆಸೆ ಅಸಾಧ್ಯವಾದುದಕ್ಕೆ ಗುಹೆಯನ್ನು ಹುಡುಕಿ ಹೋಗುತ್ತಾರೆ. ಅಲ್ಲಿ ಅಡಗಿ ಕುಳಿತರೆ ಭದ್ರತೆಯಂತೆ. ಮುಂದಕ್ಕೆ ನಡೆಯಲು ಧೈರ್ಯವಿಲ್ಲದಾಗ ಹಿಂದಕ್ಕೆ ಹೆಜ್ಜೆ ಹಾಕುವುದಪ್ಪ. ಸಂಸಾರದಿಂದ ದೂರ ಇರುವುದೆಂಬ ಈ ತಪಸ್ಸು ಚೀರಟೆ ಹುಳುವಿನದೇ ಕತೆ. ಸಂಸಾರ ಎಲ್ಲಿಲ್ಲವಂತೆ? ಕಾಡು ಸಂಸಾರವೇ, ಊರ ಮನೆಯೂ ಸಂಸಾರವೇ, ತಿನ್ನುವ ಕಂದಮೂಲವೂ ಸಂಸಾರವೇ, ಗುಹೆಯೂ ಸಂಸಾರವೇ. ದೇಹ ಕಳಚುವುದು ಸಮ, ಸಂಸಾರ ಬಿಡುವುದೂ ಸಮ. ದೇಹ ಇರುವ ತನಕ ನಾವಾಗಿಯೇ ಅದನ್ನು ಬಿಡಲಿಕ್ಕೆ ಬರುವುದಿಲ್ಲ. ಬಾಯಿಯಿಂದ ನಾವೆಷ್ಟು ಅನ್ನಬಹುದು. ಕಾಡಿಗೆ ಹೋಗಿ ತಪಸ್ಸು ಮಾಡುವ ಆ ಋಷಿಗಳು ಕಂದಮೂಲ ಯಾತಕ್ಕೆ ತಿನ್ನಬೇಕು? ದೇಹ ಉಳಿಸುವುದಕ್ಕೆ. ನನಗೆ ನಮ್ಮ ಅಜ್ಜಿಯ ಮಾತುಗಳನ್ನು ಕೇಳಿ ವಿಸ್ಮಯವಾಯಿತು. ನಮ್ಮ ಪರಂಪರೆಯ ಜನರು ಎಲ್ಲರೂ ಸಂಸಾರದ ಮೋಹವನ್ನು ಬಿಡಬೇಕು ಎನ್ನುತ್ತಿರುವಾಗ ನಮ್ಮ ಅಜ್ಜಿ ಮಾತ್ರ ಹೀಗೆ ಹೇಳುತ್ತಿರುವುದಕ್ಕೆ ಏನು ಕಾರಣ ಇದ್ದೀತು? ಅವರಿಗೆ ಸ್ವಂತ ಸಂಸಾರದ ಸುಖ ದೊರೆಯಲಿಲ್ಲವೆಂಬುದರಿಂದ ಹೀಗೆ ಅನ್ನುತ್ತಿದ್ದಾರೆಯೇ? ಹಿಂದಿನವರ ಹೇಳಿಕೆಗಳಿಗೆ ಇದು ತೀರಾ ವಿರೋಧವಾಗಿ ಕಾಣಿಸುತ್ತಿದೆಯಲ್ಲ. ಸಂಸಾರವನ್ನು ಬಿಡಲು ಗುಹೆ ಸೇರುವವನನ್ನು ತಾಯಿಯ ಹೊಟ್ಟೆಯನ್ನು ತಿರುಗಿ ಸೇರಲು ಬಯಸುವ ಶಿಶುವಿನ ನಡೆಗೆ ಹೋಲಿಸಿದ್ದಂತೂ ಮತ್ತೂ ಆಶ್ಚರ್ಯದ ಮಾತು. ಅಂಥ ಒಂದು ಮನೋಧರ್ಮ ನಿಜವಾಗಿದ್ದಿರಬಹುದೇ ಎಂಬ ಅನುಮಾನ ಬಂದು ಅವರನ್ನೇ ತಿರುಗಿ ಕೇಳಿದೆ. ಅಜ್ಜಿ, ನನ್ನದರಲ್ಲಿ ತಪ್ಪಿದ್ದರೆ ನನಗೆ ಮರಳು ಅನ್ನಿ. ನಿಮ್ಮಲ್ಲಿ ಒಂದು ಮಾತು ಕೇಳುತ್ತೇನೆ. ಕೇಳಲಿಲ್ಲ ಈ ತನಕ. ಕೇಳುವುದು ಸರಿಯೋ ಅಲ್ಲವೋ ಎಂದು ನನಗೆ ತಿಳಿಯುವುದಿಲ್ಲ. ಗೊತ್ತಿಲ್ಲದ್ದಕ್ಕೆ ಕೇಳುತ್ತೇನೆ. ಕೇಳಂತೆ. ಗೊತ್ತಿಲ್ಲದನ್ನು ಕೇಳಿದರೆ ಏನು ತಪ್ಪು? ನನಗೆ ಬಹಳ ಗೊತ್ತಿದೆ ಅಂತಲ್ಲ, ಕೇಳಿದ ಪ್ರಶ್ನೆಗೆ ನನಗೆ ಗೊತ್ತಿದ್ದದನ್ನು ಅಥವಾ ಸರಿಯೆಂದು ಹೊಳೆದದ್ದನ್ನು ಹೇಳೇನು. ಎಲ್ಲರೂ ಹಾಗೆಯೇ ಮಾಡಿದವರು. ದೊಡ್ಡವರು ನಿಜ ಇನ್ಯಾವುದೂ ಅಲ್ಲ ಎಂಬುವರುಂಟು. ನನಗೆ ಅಂಥ ಹಠವಿಲ್ಲ. ನಿಮಗೆ ಸಣ್ಣದರಲ್ಲಿ ಮದುವೆ ಆಯಿತಂತಲ್ಲ? ಉಡುತ್ತಾ ಇದ್ದೇನಲ್ಲ. ನನ್ನ 10 ವರ್ಷದ ಪ್ರಾಯದಿಂದಲೂ ಇಂಥ ಕೆಂಪು ಸೀರೆಯನ್ನೇ. 10ರಲ್ಲಿ ನಿಮ್ಮ 10 ಅದಕ್ಕಿಂತಲೂ ಮೊದಲೇ ನನ್ನನ್ನು 8ಕ್ಕೆ ಮದುವೆ ಮಾಡಿಕೊಟ್ರು. ಅಪ್ಪ ಅಮ್ಮ ಒಂದು ಗಂಡ ಅಂತ ಗೊತ್ತು ಮಾಡಿದರು, ಮದುವೆ ಅಂತ ಮಾಡಿದರು. ಗಂಡನ ಮನೆಗೆ ಹೋದೆ. ಅವನು ನನ್ನ ಹಾಗೆ ಸಣ್ಣವನಿದ್ದ. ಹೆಂಡತಿ ಏನು ಎಂಬುದು ಅವನಿಗೆ ತಿಳಿದೇ ಇರೋದು, ಗಂಡ ಏನು ಅಂತ ನನಗೂ ತಿಳಿದಿರೋದು. ಬಾಸಿಂಗ ಕಟ್ಟಿ ಜೊತೆಯಲ್ಲಿ ಕುಳಿತುಕೊಂಡಾಗ ಜನ ಉಪಚಾರ ಮಾಡುವುದನ್ನು ಕಂಡು ನಮಗೆ ಸಂತೋಷವಾಗಿರಬೇಕು. 4 ದಿವಸ ಚಂದದ ಒಂದು ಹಬ್ಬ ನಡೆಯಿತು. ಅವನು ನನ್ನನ್ನು ಮಾತನಾಡಿಸುವುದೆಂಬುದಿಲ್ಲ. ನಾನು ಎಂಥವಳೆಂಬುದು ಅವನಿಗೂ ಗೊತ್ತಿರಲಾರದು. ಆದರೂ ಒಂದಿಷ್ಟು ದಿನ ಅವನ ಮನೆಯಲ್ಲಿದ್ದೆ. ಅವನು ಅನ್ನುತ್ತೀರಲ್ಲ ಅಜ್ಜಿ? ಬೇಡ, ಅವರು ಎಂದರಾಯಿತು. ಬುದ್ಧಿ ಇಲ್ಲದ ಮಕ್ಕಳು ನಾವು. ಅದು ಎಂದರೂ ತಪ್ಪಿಲ್ಲ. ಮತ್ತೆ ಪಾಪ 10 ದಿನ ಜ್ವರ ಬಂದು ಸತ್ತೇ ಹೋದರು. ಅಲ್ಲಿಗೆ ನನ್ನ ಅಪ್ಪ ಅಮ್ಮ ಬಂದು ಎಷ್ಟೆಲ್ಲ ಕಣ್ಣೀರು ಕರೆದು ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದರು.
ಅವನ ಮನೆಯ ನೀರಿನ ಋಣ ಕಡಿಯಿತು. ನನಗೆ ಇಲ್ಲಿನ ನೀರಿನ ಋಣವೇ ಗಟ್ಟಿಯಾಗಿತ್ತು. ಋಣ ಎಂಬುದೊಂದು ಮಾತು, ಅರ್ಥವಿಲ್ಲದ ಮಾತು, ಏನೆಂದು ತಿಳಿಯೋದಕ್ಕೆ ಹೇಳುವ ಮಾತು. ಆ ಅಶ್ವತ್ಥದ ಮರಕ್ಕೆ ನಮ್ಮ ಮನೆಯ ಋಣ ಇದೆ ಎಂದಷ್ಟೇ ಫಲ. ಮತ್ತೆ 4 ವರ್ಷ ಕಳೆದ ಬಳಿಕ ಹಿಂದೆ ಏನೆಲ್ಲ ಆಯಿತು, ನನ್ನ ಮುಂದಿನ ಅವಸ್ಥೆ ಏನು ಎಂಬುದರ ತಿಳಿವು ನನಗೆ ಬರತೊಡಗಿತ್ತು. ಎಲ್ಲರಂತೆ ನಾನು ಇನ್ನು ಸಂಸಾರ ಮಾಡಿಕೊಂಡಿರಲಿಕ್ಕಿಲ್ಲ ಎಂಬುದು ಆಗ ಗೊತ್ತಾಯಿತು. ಮುಂದೊಂದು ದಿವಸ ನಾನು ಮೊದಲ ಬಾರಿಗೆ ಮುಟ್ಟಾದಾಗ ಎಲ್ಲಿಲ್ಲದ ಗಾಬರಿ ಉಂಟಾಯಿತು. ನನ್ನ ಅಮ್ಮ ಆ ದಿನ ಅಷ್ಟೇಕೆ ಎತ್ತಳು ಎಂದು ಇಲ್ಲಿಯ ತನಕವೂ ನನಗೆ ಹೊಳದಿಲ್ಲ. ಮತ್ತೇನಾಯಿತು? ಮತ್ತೆ ಬೆಳೆದೆ, ದೊಡ್ಡವಳಾದೆ. ನನ್ನ ತಲೆಯ ಕೂದಲು ಅನಿಷ್ಟವೆನಿಸಿತು ಲೋಕಕ್ಕೆ. ಮುಂಡೆ ಅನಿಸ್ಕೊಂಡೆ. ಆಗ ನನ್ನ ಮನಸ್ಸು ಕಲ್ಲಾಯಿತು. ಮುಂಡೆಯಾದವಳು ಈ ಲೋಕಕ್ಕೆ ಬೇಡ ಅನಿಸಿರಬೇಕು, ನನಗಾದರೂ ಅದೇ ತಕ್ಕೆ ಎಂದು ತೋರತೊಡಗಿತು. ಅದು ಒಂದಷ್ಟು ದಿನವಿತ್ತು. ಮತ್ತೆ ಆ ಬುದ್ಧಿಯೂ ಜಡವಾಯಿತು. ನನ್ನ ಅಪ್ಪ ಅಮ್ಮಂದಿರೂ ಸಹ ಇರುವಷ್ಟು ಕಾಲ ಒಂದಿಷ್ಟೂ ಪ್ರೀತಿಯನ್ನು ಕಡಿಮೆ ಮಾಡಿದವರಲ್ಲ. ಅದೇ ನನ್ನ ಹೊಟ್ಟೆಯನ್ನು ತುಂಬಿಸಿತು. ನಿನ್ನ ಅಪ್ಪ ಅಮ್ಮಂದಿರೂ ಆ ಒಂದು ಭಾಗ್ಯವನ್ನು ಕಡಿಮೆ ಮಾಡಲಿಲ್ಲ. ಇವಳು ಒಂದು ಜೀವ ಎಂದು ತಿಳಿದು ನಡೆಸಿಕೊಂಡು ಬಂದರು. ನನಗೂ ನಾನು ಗಂಡನನ್ನು ಕಳೆದುಕೊಂಡೆ, ಅದರಿಂದ ನನಗೆ ಭಾರಿ ನಷ್ಟವಾಯಿತು ಎಂಬ ಭಾವನೆಯೂ ಬರಲಿಲ್ಲ. ಮನೆಯಲ್ಲಿ ಅಷ್ಟೆಲ್ಲ ಮಕ್ಕಳಿರುವಾಗ ನನ್ನದೇ ಮಕ್ಕಳು ಬೇಕು ಎಂದು ಅನಿಸಲಿಲ್ಲ. ಮನೆಯಲ್ಲಿ ಮಕ್ಕಳು ಹುಟ್ಟಿದವು, ಸತ್ತವು, ಅವು ಇದ್ದ ಕಾಲಕ್ಕೆ ನನ್ನವೇ ಅನಿಸುತ್ತಿತ್ತು. ನೀನು ಯಾರು? ನಿನ್ನ ಹೆಂಡತಿ ಯಾರು? ನಿನ್ನ ಮಕ್ಕಳು ಯಾರು? ಎಲ್ಲವೂ ನನ್ನವೇ. ಇನ್ನು ನನ್ನದೇ ಮಕ್ಕಳಾಗಿ ಮಂಗನನ್ನು ಆಡಿಸುವವರ ಹಾಗೆ ಅವುಗಳ ಸೊಂಟಕ್ಕೆ ಹಗ್ಗ ಹಾಕಿ ನನ್ನ ಕೈಯಲ್ಲಿ ಹಿಡಿದುಕೊಂಡ್ರೆ ಮಾತ್ರ ನನ್ನ ಮಕ್ಕಳು, ಇಲ್ಲವಾದರೆ ಅಲ್ಲ ಅನ್ನತೀಯ. ಆದರೆ ಒಂದು ಮಾಣಿ, ನನ್ನ ಕಣ್ಣು ಇನ್ನೂ ಸಾಫ್ ಆಗಿದೆ. 4 ಮಂದಿ ಈ ಮನೆಯಲ್ಲಿ ಬೆಳೆದರು, 100 ಮಂದಿ ಬಂದು ಹೋದರು, ಇನ್ನೂ ಬರುತ್ತಾರೆ, ಹೋಗುತ್ತಾರೆ. ಗಂಡು ಹೆಣ್ಣುಗಳು ಕೂಡಿ ಸಂಸಾರ ಮಾಡುತ್ತವೆ, ಇರುತ್ತವೆ, ಹೋಗುತ್ತವೆ, ಎಲ್ಲವೂ ಅರ್ಥ ಆಗುತ್ತದೆ. ಅದರಲ್ಲಿ ನನಗೆ ಯಾವ ತಪ್ಪು ಕಾಣಿಸುವುದಿಲ್ಲ. ಪರರ ಸಂಸಾರವನ್ನು ಕಂಡು ವ್ಯಥೆ ಆಗಲಿಲ್ಲ, ಅಸೂಯೆ ಬರಲಿಲ್ಲ. ಗಂಡ ಕೈ ತಪ್ಪಿದ್ದಕ್ಕೆ ದುಃಖ ಕಾಣಿಸಲಿಲ್ಲ. ಮದುವೆಯಾಗಿ ಮಕ್ಕಳನ್ನು ಪಡೆಯದವರಿಲ್ಲವೇ? ಹಾಗಾದರೆ ನಿಮಗೆ ಇಷ್ಟು ವರ್ಷಗಳ ಕಾಲ ಇದ್ದು ಬೇಸರವೂ ಬರಲಿಲ್ವೇ? ಆ ಬೇಸರ ಅಪ್ಪ ಅಮ್ಮ ಇದ್ದಾಗಲೂ ಬರಲಿಲ್ಲ. ನನಗೆ ಪ್ರಾಯ ತುಂಬಿದಾಗ ನನ್ನಷ್ಟಕ್ಕೆ ನಾನು ಏನೇನೋ ಮಾತಾಡುತ್ತಾ ಇದ್ದನಂತೆ. ಏನು ಆಡಿದೆ, ಎಷ್ಟು ಆಡಿದೆ, ಅದೊಂದು ನೆನಪಿಗೆ ಬರುವುದಿಲ್ಲ. ಈಗಲೂ ಹಾಗೆಯೇ ಮಾಡುತ್ತಿದ್ದೇನಲ್ಲ. ಅಂದು ನಾನು ಯಾವ ಮಾತನಾಡಿದನೋ, ಏನೆಲ್ಲ ಅಂದನೋ, ಅದರಿಂದ ಯಾರಿಗೆ ಏನು ತೋರಿತೋ ನನ್ನ ಅಣ್ಣ ಹೆದರ್ದ. ನನಗೆ ಭೂತ ಹಿಡಿದಿದೆ, ಸೋಂಕು ಬಿಡದಿದೆ, ಇನ್ನೇನೇನೋ ಆಗಿದೆ ಎಂದು ಹೆದರಿದಾಗಿ ಕಾಣುತ್ತದೆ. ಅಮ್ಮ ಆಗಲೇ ಹೋಗಿದ್ದಳು. ಅಪ್ಪನಿಗೂ ಭಯ ಬಂತು. ಅವರಿವರನ್ನು ಕೇಳಿದ್ರು, ಮಂತ್ರವಾದಿಗಳನ್ನು ಕರೆಸಿದ್ರು, ತಾಯ್ತಾ ಕಟ್ಟಿಸಿದ್ರು. ಯಾವನೋ ಒಬ್ಬ ಮಂತ್ರವಾದಿ ಒಂದು ಹುಣಸೆ ಅಡರಿನಿಂದ ನನ್ನನ್ನು ಎಷ್ಟು ಹೊಡೆದ ಎನ್ನಲಿಕ್ಕಿಲ್ಲ. ಹೋಗು, ಬಿಟ್ಟು ಹೋಗು, ನಿನ್ನ ಕಣ್ಣಿಗೆ ಆಣೆ ಹೊಡೆಯುತ್ತೇನೆ ಎಂದು ಹೊಡೆದ. ಪೆಟ್ಟಿನ ನೋವು ತಾಳಲಾರದೆ ಅದಾದರೂ ನಿಲ್ಲಲಿ ಎಂದು ಹೋಗುತ್ತೇನೆ ಎಂದು ಬೊಬ್ಬಿಟ್ಟೆ. ಯಾರು ನೀನು ಅಂತ ತಿರುಗಿ ಹೊಡೆಯಲಿಕ್ಕೆ ಶುರು. ನಾನು ಯಾರೆಂತ ನೀನೇ ಹೇಳು ಅಂದೆ. ಅವನು ಯಜ್ಞ ಅಲ್ಲವೋ ನೀನು? ಉಪನಯನವಾಗದೆ ಸತ್ತ ಯಜ್ಞನಾರಾಯಣನಲ್ಲವೇ ಎಂದು ತಿರುಗಿ ಹೊಡೆದ. ನಾನು ಆ ಸತ್ತ ಯಜ್ಞನಾರಾಯಣನಾದದ್ದು ಹೇಗೆ ಅವನಿಗೆ ಗೊತ್ತೋ. ಹೆದರಿ ಒಂದು ಸಾರಿ ನಾನೇ ಯಜ್ಞ ಎಂದೆ, ಇನ್ನೊಂದು ಸಾರಿ ನಾನು ಮೂಕಾಂಬಿಕೆ ಎಂದೆ. ಅಂತೂ ಹೆದರಿಸಿ ಬಡಿದು ನನ್ನ ಬಾಯಿಂದ ನಾನು ಹೊರಟು ಹೋಗುತ್ತೇನೆ ಅನ್ನಿಸಿ ಒಂದು ತಂಬಿಗೆ ತಂದು ಅದರೊಳಕ್ಕೇನೋ ತುಂಬಿಸಿದ ಹಾಗೆ ಮಾಡಿ, ಇನ್ನು ಈ ಮನೆಯೊಳಕ್ಕೆ ಕಾಲಿಡಕೂಡದು ಅಂತ ತಾಕೀತು ಮಾಡಿ ಹೊರಟು ಹೋದ ಆ ಹುಣಸೆ ಅಡರಿನ ಪಂಡಿತ. 8 ದಿವಸಗಳ ತನಕ ನನ್ನ ಬೆನ್ನಿನಲ್ಲಿ ಬಿದ್ದ ಬಾಸುಂಡೆ ಮಾಯವಾಗಲಿಲ್ಲ. ಅದನ್ನು ಎಣ್ಣೆ ಹಾಕಿ ತಿಕ್ಕಿ ತೀಡಿ ಉಪಚರಿಸಿದರು. ಅಂತೂ ಗುಣವಾಯಿತು. ಆಮೇಲೆ ನನಗೆ ಅನಿಸಿತು, ನನ್ನಷ್ಟಕ್ಕೆ ನಾನು ಗೊಣಗಿದ್ದರ ಫಲ ಇದೆಲ್ಲ, ನಾನು ಮಾತನಾಡಿದುದರ ಫಲ ಇದು. ಮಾತನ್ನೇ ಆಡದಿದ್ದರೆ ಏನಾಗುತ್ತದೆ ಎಂದು ಮನಸ್ಸನ್ನು ಗಟ್ಟಿ ಮಾಡಿದೆ. ಲೋಕ ತನಗೆ ಹಿಡಿದ ಭ್ರಮೆಯನ್ನು ನನ್ನ ಮೇಲೆ ಹೊರಿಸುವುದು ಬೇಡವಷ್ಟೆ. ನಾನು ಇನ್ನು ಮುಂದೆ ಯಾರ ಹತ್ತಿರವೂ ಮಾತನಾಡುವುದಿಲ್ಲ, ಬಾಯಿಯನ್ನೇ ತೆರೆಯುವುದಿಲ್ಲ ಎಂದು ಬಾಯಿ ಮುಚ್ಚಿ ಬದುಕಲು ಕಲಿತೆ. ನಾನಾಯಿತು, ಮನೆಯಾಯಿತು. ನನಗೆ 40 ವರ್ಷಗಳಾಗುವ ತನಕವೂ ಅಪ್ಪ ಅಮ್ಮ ಇರಿಸಿದ್ದ ಹೆಸರಿಗೆ ತಕ್ಕಂತೆ ಮೂಕಾಂಬಿಕೆಯೇ ಆದೆ. ಮತ್ತೆ ನಾನು ಮಾತನಾಡತೊಡಗಿದ್ದುದು ಎಂದು ಗೊತ್ತೇ? ಅಪ್ಪ ಅಮ್ಮ ಹೊರಟು ಹೋದರಲ್ಲ. ನಿನ್ನ ಅಪ್ಪ ಅಮ್ಮಗೆ ಮದುವೆಯಾಗಿ ನೀನೂ ನಾರಾಯಣನು ಹುಟ್ಟಿಕೊಂಡಿರಲ್ಲ. ನೀವು ನನ್ನ ಮೈಯ ಮೇಲೆ ಬಿದ್ದು ಅಜ್ಜಿ ಅಜ್ಜಿ ಕತೆ ಹೇಳು ಎಂದು ಪೀಡಿಸಲು ಶುರು ಮಾಡಿದ ಮೇಲೆ ಕನಿಕರ ಕಂಡು ಮಾತನಾಡಲು ಶುರು ಮಾಡಿದೆ. ನಿನ್ನ ಅಪ್ಪ ಅಮ್ಮಂದಿರೊಡನೆ ಸಮನಾಗಿ ಮಾತನಾಡತೊಡಗಿದ್ದು ಆಮೇಲೆಯೇ. ಈಗಲಾದರೂ ಮಗು, ನನಗಾಗಿ ಯಾರನ್ನಾದರೂ ಮಾತನಾಡಿಸಬೇಕು ಎಂದು ಅನಿಸುವುದಿಲ್ಲ. ಅದರಿಂದ ಒಂದು ಪ್ರಯೋಜನವೇನೋ ಆಯಿತು. ಏನದು?
ನೀನು ಮರಳು ಅಂದೀಯಾ? ಹಾಗೆ ಮರಳು ಇದ್ದರೂ ಇದ್ದೀತು. ಯಾವುದು ತನ್ನಷ್ಟಕ್ಕೆ ಮಾತನಾಡುವುದೇ? ನನಗೆ ಅಜ್ಜಿ, ನಿಮಗೆ ಮರಳು ಎಂದವರನ್ನು ಕಂಡರೆ ಸಿಗಿದು ಹಾಕುವ ಎಂದೆನಿಸುತ್ತದೆ. ಆದರೆ ಆ ಮನಸ್ಸಿನ ಸಿಟ್ಟು ರಟ್ಟೆಗೆ ಬರುವುದಿಲ್ಲ ಎಂದಿಟ್ಟುಕೊಳ್ಳಿ. ನನ್ನ ಕತೆ ಕೇಳು, ಅದನ್ನು ಹೇಳುತ್ತೇನೆ. ಒಂದು ಲೆಕ್ಕಕ್ಕೆ ಮಾತು ಬೇಕು ಮನುಷ್ಯ ಎಂಬುವನಿಗೆ. ಮನಸ್ಸಿನಲ್ಲಿರುವುದನ್ನು ತೋಡಿಕೊಂಡರೆ ವಾಸಿ. ಹೊಟ್ಟೆಯಲ್ಲಿ ಪಿತ್ತ ತುಂಬಿಕೊಂಡರೆ ವಾಂತಿ ಮಾಡಿದರೆ ಗುಣವಾಗುತ್ತದೆ ಅಂತಾರಲ್ಲ, ಹಾಗೆ. ನಾನು ಹೇಳಲಿಕ್ಕೆ ಹೊರಟದ್ದು ಅದನ್ನಲ್ಲ. ಮತ್ತೆ ನಾನು ಮಾತು ಬಿಟ್ಟುದರಿಂದ ಮತ್ತೊಂದೇ ಫಲ ಕಾಣಿಸಿತು. ನನ್ನ ಮನಸ್ಸಿನ ನಮೂನೆಯೇ ಒಂದು ತೆರನಾಯಿತು. ಆ ಮನೆಯನ್ನು ಬಿಟ್ಟು ಹೊರಗೆ ಹೋದರೆ ಸಾಕು, ಅಥವಾ ಗುರುತು ಇರುವವರು ಯಾರು ಬಂದರೂ ಸಾಕು. ದೇವಸ್ಥಾನಕ್ಕೆ ಹೋದರೂ ಸರಿಯೇ, ಏನಾದರೂ ಹೊಸತನ್ನು ಮುಟ್ಟಿದರೂ ಸರಿಯೇ, ಒಂದು ಬಾರಿ ನನ್ನ ಮೈ ಜುಮ್ ಆಗುತ್ತದೆ. ಯಾಕೆ ಹಾಗಾಗುತ್ತದೆ ಎಂದು ಕಣ್ಮುಚ್ಚಿ ಯೋಚಿಸಿದರೆ ಏನೇನೆಲ್ಲ ಕಾಣಿಸಲಿಕ್ಕೆ ತೊಡಗುತ್ತದೆ. ಹಿಂದೆ ಆದದ್ದೆಲ್ಲ ಕಾಣಿಸಿಕೊಳ್ಳುತ್ತದೆ. ನನಗೆ ಮೈ ಎಚ್ಚರವಿದ್ದರೂ ಇಲ್ಲದ ಹಾಗೆ ಏನೇನೋ ಕಣ್ಮುಂದೆ ಬಂದು ಹಾಯುತ್ತದೆ. ಒಂದು ನಾಟಕದ ಹಾಗೆ ಕಾಣಿಸುತ್ತದೆ. ಅದೇನು ಕನಸಲ್ಲ. ನನಗೆ ನಿದ್ರೆ ಬಂದು ಹಾಗೆ ಕಾಣಿಸುವುದೂ ಅಲ್ಲ. ಹಾಗೆ ಕಾಣಿಸತೊಡಗಿತು ಅಂದರೆ ನನ್ನ ಬಾಯಿ ಗೊಣಗಲಿಕ್ಕೆ ಶುರು ಮಾಡುತ್ತದೆ. ನನ್ನ ಪ್ರಾಯದಲ್ಲಿಯೂ ಹೀಗಾಗುತ್ತಿತ್ತೋ ಏನೋ, ಯಾರು ಬಲ್ಲ. ಆಗ ಆದದ್ದು ಗೊತ್ತಾಗುತ್ತಿರಲಿಲ್ಲ, ಈಗ ಗೊತ್ತಾಗುತ್ತದೆ. ಆದುದರಿಂದಲೋ ಏನೋ ನನ್ನ ಮಾತನ್ನು ಕೇಳಿ ಇವಳಿಗೆ ಜಕಣಿ ಹಿಡಿದಿದೆ, ಭೂತ ಹಿಡಿದಿದೆ ಎಂದು ತಿಳಿದರೋ ಏನೋ. ಯಾವ ಗಳಿಗೆಗೆ ಒಂದು ಸಾರಿ ಹುಣಸೆ ಅಡಲಿನ ಪೂಜೆ ಆಯಿತೋ ಅಲ್ಲಿಂದ ಮುಂದೆ ಜನರನ್ನು ಕಂಡರೆ ಮನೆಯೊಳಕ್ಕೆ ಹೋಗಿ ಕುಳಿತು ಬಿಡುತ್ತಿದ್ದೆ. ಅಷ್ಟು ಹೊಡೆದರೆ ಅದನ್ನು ನೆನೆದರೆ ಈಗಲೂ ಭಯವಾಗುತ್ತದೆ. ನೀನು ಹಾಗೇನಾದರೂ ಮಾಡಿಸಬೇಡ. ನಿನಗೆ ಸಂಶಯ ಬಂದರೆ ಎಲ್ಲರೂ ಅನ್ನುವ ಹಾಗೆ ಅಜ್ಜಿಗೆ ಮರುಳು ಎಂದು ಬಿರುದು ಕೊಟ್ಟು ಸುಮ್ಮನಿದ್ದು ಬಿಡು. ಅವರ ಮಾತನ್ನು ಕೇಳಿ ನನಗೆ ತೀರಾ ನಗು ಬಂತು. ಅವರನ್ನು ನಾನು ಹೊಡೆಸುವುದುಂಟೆ? ಓ, ನೀವು ಬಾಯಿಂದ ಮಣಮಣ ಅನ್ನುವುದು ಹಾಗೆಲ್ಲ ಕಣ್ಮುಂದೆ ಕಾಣಿಸುವುದರಿಂದ ಅಲ್ಲವೇ ಎಂದೆ. ಎಲ್ಲ ಸಮಯಗಳಲ್ಲೂ ಹಾಗೆನ್ನಲಾರೆ. ಕೆಲವು ಸಾರಿ ಮಾತ್ರ ಹಾಗಾಗುತ್ತದೆ. ಇನ್ನೂ ಕೆಲವು ಸಾರಿ ಮಾತಿನ ಚಪಲ ಹುಟ್ಟಿಯೂ ನನ್ನಷ್ಟಕ್ಕೆ ಏನಾದರೂ ಅಂದುಕೊಳ್ಳುವುದುಂಟು. ಇತ್ತೀಚೆಗೆ ಹಾಗೇನಾದರೂ ವಿಶೇಷ ನಿಮಗೆ ಕಾಣಿಸಿದ್ದುಂಟೆ ಎಂದು ಪ್ರಶ್ನಿಸಿದೆ ನಾನು. ನೀನು ರಾತ್ರಿ ನಿದ್ದೆ ಬರಲಿಲ್ಲ ಅಂದೆಯಲ್ಲ? ಹೌದು, ಬರಲಿಲ್ಲ. ತುಂಬ ದಣಿವಾಗಿದ್ದರಿಂದಲೋ ಏನೋ. ನೀನು ಬಂದಾಗ ನನಗೆ ಗೊತ್ತೇ ಇರಲಿಲ್ಲ. ಆಗೊಂದು ಗಡದ್ದು ನಿದ್ದೆ ಬಂದಿತ್ತು. ಒಂದು ಸಾರಿ ಎಚ್ಚರವಾಯಿತು. ಹೊರಕ್ಕೆ ಹೋಗಿ ಬಂದೆ. ನೀನು ಹಾಸಿಗೆಯಲ್ಲಿ ಗೊರೆಯುತ್ತಿದ್ದೆ. ನಾನೇ ಅಲ್ಲ, ನಾನು ಹೊರಗೆ ಹೋಗಿ ಹಿಂದೆ ಬಂದವಳಿಗೆ ಮೈ ಜುಮ್ಮೆಂದಿತು. ಆಮೇಲೆ ಒಳಗೆ ಬಂದು ಮಲಗಿಕೊಂಡರೆ ಒಂದಿಷ್ಟು ನಿದ್ದೆ ಹತ್ತಲಿಲ್ಲ. ಏನೇನೋ ಕಾಣಿಸುತ್ತಿತ್ತು, ಏನೇನೋ ಕೇಳಿಸುತ್ತಿತ್ತು. ಬಹಳ ಗದ್ದಲವಾಗುತ್ತಿತ್ತು. ಒಂದು ರಾಶಿ ಜನ ಸೇರಿದ ಹಾಗಿತ್ತು. ಒಬ್ಬರನ್ನೊಬ್ಬರು ಊರಲ್ಲಾಗಲಿ ಇನ್ನೆಲ್ಲಾಗಲಿ ಕಂಡ ನೆನಪು ಬರುವುದಿಲ್ಲ. ಅದರ ಒಂದು ತಮಾಷೆ ಹೇಳುತ್ತೇನೆ. ಅವರೆಲ್ಲರೂ ಡೋಣಪ್ಪ ನಾಯಕರು. ಅಂದರೆ ಮೈಮೇಲೆ ಒಬ್ಬರಿಗೂ ನೂಲಿನ ಎಳೆ ಇರಲಿಲ್ಲ. ಮಕ್ಕಳು ಒಂದೇ, ಮುದುಕರು ಒಂದೇ. ಯಾವ ಗಂಡಸಿಗೂ ಮೈಮೇಲೆ ಅರಿವೇ ಇಲ್ಲ, ಹೆಂಗಸರಿಗೂ ಇಲ್ಲ. ಗಂಡಸರ ಮುಖದ ತುಂಬ ಗಡ್ಡ ಮೀಸೆ. ಹೊಡಿ ಬಡಿ ಅನ್ನುತ್ತಿದ್ದರು, ಕುತ್ತು ಕೊಲ್ಲು ಅನ್ನುತ್ತಿದ್ದರು, ಹಂದಿ ಹುಲಿ ಎನ್ನುತ್ತಲೇ ಇದ್ದರು ಬೆಳಗಿನ ತನಕವು. ನನಗೂ ಅಂಥದ್ದೇ ಹಾಳು ಸ್ವಪ್ನ ಅಜ್ಜಿ. ಅಂಥದ್ದೇ ಅಂದರೆ ನೀವಂದಿರಲ್ಲ ದೋಣಪ್ಪ ನಾಯಕರು ಅಂದರು ಅಂತ. ಅವರನ್ನು ಕಂಡೆ. ಬೇಟೆಯ ಬದಲು ಒಂದು ಹುಲಿಯೇ ನನ್ನನ್ನು ಹಿಡಿಯಲು ಬಂತು. ಅದರ ತಲೆಯ ಮೇಲೆ ಏಟನ್ನು ಕೊಟ್ಟು ಬಂದೆ. ಆಮೇಲೆ ನೂರಾರು ಬೆತ್ತಲೆ ಜನರು ಬಂದು ನನ್ನನ್ನು ಮುತ್ತಿಕೊಂಡರು. ಇಬ್ಬಿಬ್ಬರಿಗೂ ಇಂಥ ಬತ್ತಲೆ ಜನಗಳ ಸ್ವಪ್ನ ಒಮ್ಮೆಗೆ ಕಾಣಿಸುವುದೆಂದರೆ ಆಶ್ಚರ್ಯವೇ? ಅವರು ಅಷ್ಟನ್ನೆಲ್ಲ ತಿಳಿದಾಗ ನನಗೆ ಮೊದಲಿನ ಆಶ್ಚರ್ಯ ಕಳೆದು ಭಯವೆನಿಸತೊಡಗಿತು. ನಾನು ಗವಿಯಿಂದ ತಂದಿದ್ದ ಒಡವೆ ವಸ್ತುಗಳನ್ನು ಗಂಟು ಕಟ್ಟಿ ಅವರು ಮಲಗಿದ್ದ ಕೋಣೆಯ ನಾಗಂದಿಗೆಯ ಮೇಲೆ ಇರಿಸಿದ್ದನಷ್ಟೆ. ಗ್ರಹಚಾರಕ್ಕೆ ಅದರಲ್ಲಿ ಆ ಎಲುಬಿನ ಚೂರು ಇತ್ತು. ಅವರ ಸೂಕ್ಷ್ಮ ಜೀವಕ್ಕೆ ಹಾಗೆಲ್ಲವೂ ಕಾಣಿಸಿದ್ದು ಆ ಗಂಟು ಸಮೀಪ ಇದ್ದಿದ್ದರಿಂದಲೇ ಎನಿಸಿತು. ಆ ಕಾರಣವನ್ನು ತಿಳಿಸುವುದಕ್ಕೆ ಮಾತ್ರ ನನಗೆ ಧೈರ್ಯ ಬರಲಿಲ್ಲ. ಇದರಿಂದ ನನ್ನಲ್ಲಿ ಹುಟ್ಟಿಕೊಂಡ ಒಂದು ಹೊಸ ಅನುಮಾನವೆಂದರೆ ನಮ್ಮ ಅಜ್ಜಿಯಲ್ಲಿ ಏನೋ ಒಂದು ಹೆಚ್ಚಿನ ಶಕ್ತಿ ಇದೆ. ಯಾವುದೋ ಒಂದು ಬಗೆಯ ಒಳ ತಿಳಿವಿದೆ. ಅದನ್ನು ಅಂತರ್ದೃಷ್ಟಿಯೋ ದೂರದೃಷ್ಟಿಯೋ ಏನೆಂದು ಹೇಳಲಾರೆ. ಅದರಿಂದಾಗಿಯೇ ಹೊರಗಣ ವಸ್ತುಗಳನ್ನು ಮುಟ್ಟಿದಾಗ ಮಾತ್ರವಲ್ಲ, ಅವು ಸಮೀಪ ಬಂದರೂ ಅವರ ಮೈ ಜುಮ್ಮಾಗುತ್ತದೆ. ಅವರಿಗೆ ಏನೇನೋ ಕಾಣಿಸತೊಡಗುತ್ತದೆ ಎನಿಸಿತು. ಹಾಗಿದ್ದರೆ ಅವರಿಗೆ ಕಾಣಿಸುವ ಕನಸುಗಳಿಗೂ ಆ ವಸ್ತುಗಳಿಗೂ
ಸ್ವಲ್ಪವಲ್ಲ ಸ್ವಲ್ಪ ಸಂಬಂಧ ಇದ್ದೇ ಇರಬೇಕು. ಆ ದಿನ ಸಂಜೆ ನನ್ನ ಅಜ್ಜಿ ಪ್ರಸನ್ನವಾಗಿದ್ದರೆ ಅವರ ಕೈಯಲ್ಲಿ ನಾನು ತಂದ ಯಾವುದಾದರೂ ಒಂದೆರಡು ವಸ್ತುಗಳನ್ನಿರಿಸಿ, ಅಜ್ಜಿ ಇದೇನು ಹೇಳಿ ಎಂದು ನೇರ ಕೇಳುವ ಆಸೆಯಾಯಿತು. ರಾಮಣ್ಣ ಬಿಟ್ಟು ಹೋದ ಸಂಚಿಯನ್ನು ಹಿಡಿದು ಅವರು ಇಷ್ಟೆಲ್ಲ ವಿಷಯಗಳನ್ನು ಒಳದೃಷ್ಟಿಯಿಂದ ಹೇಳಲಿಲ್ಲ. ಈಗಲೂ ಹೇಳಿಯಾರೆ, ಅವರ ರಾಮಣ್ಣ ಗುರುತಿನವ. ಅವನ ಕತೆ ಒಬ್ಬರಲ್ಲ ಒಬ್ಬರ ಬಾಯಿಂದ ಕೇಳಿದ ಸಂಗತಿ ಇದ್ದಿರಲೂಬಹುದು. ಅದರ ಜೊತೆಯಲ್ಲಿಯೇ ನಾಗಿ ಮತ್ತು ಅವನ ಪ್ರೀತಿ ವಿರಸಗಳ ವಿಚಾರವನ್ನು ಕೇಳಿದ್ದಾರು. ಅದು ಆಶ್ಚರ್ಯದ ಸಂಗತಿಯೇ. ಸತ್ಯದ್ದೋ ಅಲ್ಲವೋ ಎಂಬುದು ಮಾತ್ರ ನನಗೆ ತಿಳಿಯಲಾರದು. ಅವಳು ಗಂಡನ ಮೇಲೆ ಕೋಪಗೊಂಡು ಅವಿತುಕೊಂಡಿದ್ದ ಕಾಲದಲ್ಲಿ ಯಾರದೋ ಪುಸಲಾವಣೆಯಿಂದ ಶ್ರೀನಪ್ಪನ ಬಲೆಗೆ ಬಿದ್ದಳಂತೆ. ಹಾಗಿದ್ದರೆ ಅದರಲ್ಲಿಯೂ ಒಂದಿಷ್ಟು ಸತ್ಯಾಂಶ ಬೇಕೆಂದಾಯಿತು. ಆದರೆ ನಾನು ಗುಹೆಯಿಂದ ತಂದಿರುವ ಈ ಸಾಮಗ್ರಿಗಳ ವಿಚಾರದಲ್ಲಿ ಮಾತ್ರ ಅಂಥ ಯಾವುದೇ ಜೀವಂತ ಸಂಬಂಧ ಕಾಣಿಸುವುದಿಲ್ಲ. ಅವು ಯಾವ ರಾಯನ ಕಾಲದ ಒಡವೆಗಳೋ ಏನೋ, ಸಾವಿರಾರು ವರ್ಷಗಳ ಹಿಂದಿನ ಒಡವೆಗಳು. ಅವನ್ನು ತೋರಿಸಿದಾಗ ಏನು ಹೇಳಿಯಾರೋ, ಈಗಾಗಲೇ ಹೇಳಿದ ಸಂಗತಿಗಳು ನಿಜ ಎನಿಸುವಂತಿವೆ. ನನ್ನ ಬೇಸರವಂತೂ ಕಳೆಯಿತು. ಅವರೊಡನೆ, ಅಜ್ಜಿ ಇನ್ನು ಸಾಯಂಕಾಲ ಮಾತನಾಡುವ, ನಿಮ್ಮ ಹತ್ತಿರ ತುಂಬ ಮಾತನಾಡಬೇಕೆಂದಿದೆ ಎಂದು ಹೇಳಿ ಚಾವಡಿಯಿಂದಿಳಿದು ಕೆಳಕ್ಕೆ ಬಂದೆ. ನನ್ನ ತಲೆಯ ಭಾರ ಇಳಿಯಲೇ ಇಲ್ಲ. ಅಜ್ಜಿಯಂತೆ ನಾನು ಒಂದು ತಪಸ್ಸು ಮಾಡುತ್ತೇನೆಂದು ಅಶ್ವದ ಕಟ್ಟೆಗೆ ಹೋಗಿ ಕುಳಿತೆ. ಆಗ ಆ ಯೋಚನೆ ಮೂಡಿತು. ಕೊನೆಗೆ ಕಂಡ ಆ ಗುಹೆಯಲ್ಲಿ ಅಷ್ಟೆಲ್ಲ ಬೂದಿ ಮಣ್ಣು ಹೇಗೆ ಕಲೆಯಿತು? ಅದರ ನೆಲ ಇತರ ಗುಹೆಗಳಂತೆ ಶಿಲೆಯ ಹಾಸಿನಿಂದಾದದ್ದು. ಅಷ್ಟೆಲ್ಲ ಅದರ ಮೇಲೆ ಹಾಸಿಕೊಂಡಿದ್ದು ಬರಿಯ ಬೂದಿ ಇರಲಾರದು. ಅಷ್ಟೊಂದು ಬೂದಿ ಕರೆಯೋದಕ್ಕೆ ಎಷ್ಟು ವರ್ಷಗಳು ಬೇಕೋ, ಎಷ್ಟು ದೀರ್ಘಕಾಲ ಅಲ್ಲಿ ಬೆಂಕಿ ಉರಿಸಿರಬೇಕು. ಹಾಗೆ ಉರಿಸಿದರೆ ಗುಹೆಯ ಮುಚ್ಚಿಗೆಗೆ ಹೊಗೆ ಹಿಡಿದು ಹೋಗುತ್ತಿತ್ತು, ಕರ್ರಗಾಗುತ್ತಿತ್ತು. ಅಲ್ಲಿ ಬೂದಿಗೇನೋ ಇದೆ ನಿಜ, ಇದ್ರೂ ಇದೆ ನಿಜ. ಆದರೆ ಅಂಥ ಪ್ರಮಾಣದ ಬೆಂಕಿ ಉರಿದಿರಲಾರದು. ಹಾಗೆ ಉರಿದಿದ್ದರೆ ಚಿಪ್ಪುಗಳು, ಕವಡೆಗಳು, ಎಲುಬಿನ ಚೂರುಗಳು ಉಳಿಯುತ್ತಿರಲಿಲ್ಲ. ಪ್ರಾಯಶಃ ಒಂದು ಕಾಲದಲ್ಲಿ ಆ ಗುಹೆಯ ಮುಂಗಡೆ ಎತ್ತರದ ಒಂದು ಗೋಡೆ ಕಟ್ಟಿದ್ದಿರಬೇಕು. ಮಳೆಯಿಂದ ಗೋಡೆ ಮಗುಚಿ ಒಳಕ್ಕೆ ಬಿದ್ದಿರಬೇಕು. ಬಿದ್ದ ಮಣ್ಣು ಹರವಿ ಕಾಲಾನಂತರದಲ್ಲಿ ನೀರಿನ ಪಸಗೆ ಹಾಗೆ ಕಟ್ಟಿಕೊಂಡಿರಬೇಕು. ಈ ವಿಷಯವನ್ನು ನಿಷ್ಕರ್ಷೆ ಮಾಡುವುದಕ್ಕೆ ಮತ್ತೊಮ್ಮೆ ಹೋಗಬೇಕಾದೀತು ಅನಿಸಿತು. ಅಂತೂ ಈ ಯೋಚನೆಯಿಂದ ಒಂದಿಷ್ಟು ತಲೆಭಾರ ಕಡಿಮೆ ಆಯಿತು. ಅಲ್ಲಿಂದ ವಿಷಯ ಅಜ್ಜಿಯ ಕಡೆಗೆ ಹೊರಳಿತು. ಅವರ ಮಾತುಗಳು ನನಗೆ ಅರ್ಥವಾಗದೆ ಹೋದರೂ ಅವರ ಜೀವನ ಕಳೆದ ರೀತಿಯೇ ಒಂದು ತೆರ ಅನಿಸಿತು. ತನ್ನದೇ ಆದೊಂದು ಕಣ್ಣಿನಿಂದ ಸಂಪ್ರದಾಯದ ಎಲ್ಲೇ ಮೀರಿ ಅವರು ಸುತ್ತಲ ಜಗತ್ತನ್ನು ಕಾಣುತ್ತಾ ಬಂದವರು. ತಮ್ಮ ಮನಸ್ಸನ್ನು ಉದ್ದೇಶಪಟ್ಟು ಇಲ್ಲವೇ ಬಾಯಿ ಬಿಟ್ಟು ಇತರರಿಗೆ ಹೇಳದೆ ಹೋಗಿರಬಹುದು. ಹೇಳಿದ್ದರೆ ಕೇಳಿದವರು ನಕ್ಕಾರು ಎಂಬ ಭಯವೂ ಆಗಿರಬಹುದು. ಅಂಥ ಭಯದಿಂದ ತಮ್ಮ ಬಾಯನ್ನು ಬಿಗಿ ಹಿಡಿದರು. ಅವರ ಮೌನದಿಂದ 4 ಜನರಿಗಿಂದ ಸಿಗಬಹುದಾದ ಪ್ರಯೋಜನ ಮಾತ್ರ ಸಿಗದಾಯಿತು. ಹೆಣ್ಣು ಗಂಡುಗಳನ್ನು ಕುರಿತು ಅವರು ಆಡುತ್ತಿದ್ದ ಮಾತುಗಳು ನನಗಂತೂ ಬಲು ಮಹತ್ವದ್ದಾಗಿ ಕಾಣಿಸುತ್ತವೆ. ಹೆಣ್ಣು ಗಂಡಿನ ಮೋಹ ಅವರವರು ಮಾಡಿಕೊಂಡದಕ್ಕಿಂತ ಹೆಚ್ಚಿಗೆ ಸೃಷ್ಟಿಯೇ ಜೀವಿಗಳ ಒಳಗೆ ತುಂಬಿಸಿಟ್ಟ ಪ್ರೇರಣೆ ಎಂಬುದು ಅವರ ಮಾತಾಗಿದೆ. ಆದುದರಿಂದಲೇ ಅವರಿಗೆ ರಾಮಣ್ಣನ ಮೇಲೆ ಅಷ್ಟೊಂದು ಅನುಕಂಪ. ಬಹಳ ಹಿಂದಿನ ನೆನಪನ್ನು ತಂದುಕೊಂಡ್ರೆ, ಆ ನಾಯಿಯ ವಿಚಾರದಲ್ಲೂ ಅವರು ಕನಿಕರದಿಂದಲೇ ಆಡಿದವರು. ನನ್ನ ಮಾವಿನನ್ನು ಕುರಿತು ಆಡಿದಾಗಲೂ ಜನರು ಆಡಿದಷ್ಟು ಕಠಿಣವಾಗಿ ಅವರು ನುಡಿದಿರಲಿಲ್ಲ. ಆ ಮಾವನ ಸಂಗತಿಯನ್ನು ನನಗೆ ಬಣ್ಣಿಸಲು ಹೋಗಲೇ ಇಲ್ಲ. ಅವನ ವಿಚಾರದಲ್ಲಿ ನಿಂದಿಸಿ ನಾಲಿಗೆ ತೀಟೆಯನ್ನು ತೀರಿಸಿಕೊಳ್ಳಲೂ ಇಲ್ಲ. ಆದರೆ ಒಂದು ಸಂಗತಿ, 15 ವರ್ಷಗಳ ಹಿಂದಿನ ಕಥೆ ಅದು. ನನ್ನ ನೆನಪು ಅಷ್ಟು ಗಟ್ಟಿಯಾದದ್ದು ಎಂದು ಹೇಳುವ ಧೈರ್ಯವೂ ಇಲ್ಲ. ಅಲ್ಲದೆ ಆಗ ನನ್ನ ಪ್ರಾಯವೆಷ್ಟಿತ್ತು? ಕಾಮವೇನೆಂದೇ ಗೊತ್ತಿರಲಿಲ್ಲ. ಪ್ರೇಮದ ವಿಚಾರ ತಿಳಿದಿದ್ದು ಅಷ್ಟಕ್ಕಷ್ಟೇ. ಹಾಗಾಗಿ ಯಾತಕ್ಕೆ ಇನ್ನೊಮ್ಮೆ ಅವರನ್ನು ಈ ವಿಷಯದಲ್ಲಿ ಉಪಾಯದಿಂದ ಕೇಳಬಾರದು ಎಂಬುದಾಗಿ ತೋರಿತು. ಒಮ್ಮೊಮ್ಮೆ ನೆನೆದಾಗ ನನ್ನ ಯೋಚನೆಗಳು ನನಗೇ ವಿಪರೀತದ್ದಾಗಿ ಕಾಣಿಸುತ್ತವೆ. ನಮ್ಮ ಅಜ್ಜಿ ಅಷ್ಟೊಂದು ದೀರ್ಘಕಾಲ ಕಾಮ ತುಂಬಿದ ಸಾಂಸಾರಿಕ ಆವರಣದಲ್ಲಿದ್ದು ಅಂಥ ವೈರಾಗ್ಯ ಜೀವನ ಹೇಗೆ ನಡೆಸಿದರು? ಯೌವನ ಎಂಬುದು ಕಾಲಿರಿಸಿದಾಗ ಅವರ ಮನಸ್ಸು ವಿಷಯ ವಾಸನೆಯಿಂದ ತೊಳಲಾಡದಾಯಿತೆ ಎಂಬ ಪ್ರಶ್ನೆಗಳು ನನ್ನಲ್ಲಿ ಹುಟ್ಟುತ್ತವೆ. ಅಂಥದನ್ನು ಬಾಯ್ಬಿಟ್ಟು ಕೇಳೋದು ಹೇಗೆ? ಹಾಗೆ ಯಾರಾದರೂ ಕೇಳುತ್ತಾರೆಯೇ? ಕೇಳಿದರೆ ಏನು ಹೇಳಿಯಾರು? ಒಂದಲ್ಲ ಒಂದು ದಿನ ಪರೋಕ್ಷವಾಗಿ ಕೇಳಬೇಕು ಎಂಬ ಆಸೆಯನ್ನು ಉಳಿದುಕೊಂಡಿತು. ಮಧ್ಯಾಹ್ನ ಊಟವನ್ನು ಮುಗಿಸಿ ನಾನು ಮಲ್ಕೊಂಡೆ. ಏನು ಗೊತ್ತಾ, ಒಂದು ಶಾರ್ಟ್ ಇದು. ಈ ಬುಕ್ ತುಂಬ ಅವ್ರದ್ದು ಎಂಥ ಜಾಸ್ತಿ ಕೆಲಸ ಇಲ್ಲ ಆಯಿತಾ. ಬರೀ ಆ ವ್ಯವಸಾಯದ ಟೈಮಲ್ಲಿ ಮಾತ್ರ ಆಳುಗಳು ಕರ್ಕೊಂಡೋಗಿ ವ್ಯವಸಾಯ ಮಾಡಿ ಅದನ್ನು ಒಕ್ಕಣೆ ಮಾಡಿ ಮನೆಗೆ ತಂದಿಟ್ಬಿಟ್ರೆ ಮುಗೀತು. ಅದು ಬಿಟ್ಟರೆ ಬೆಳಗ್ಗೆ ಎದ್ದು ತಿಂಡಿ ತಿಂದು ಓಡಾಡ್ಕೊಬೋದು, ಮಧ್ಯಾಹ್ನ ಊಟ ಮಾಡಿ ಮಲಗೋದು, ಎದ್ದೇಳೋದು, ಅಜ್ಜಿ ಜೊತೆ
ಹಿಂಗೆ ಇರ್ಬೋದಾಗಿತ್ತೇನೋ ಮೋಸ್ಟ್ಲಿ. ನಾವು ಎಲ್ಲವನ್ನು ಮೈ ಮೇಲೆ ಹಾಕೊಂಡು ನಗರಗಳಿಗೆ ಬಂದು ಮನೆ ಕಟ್ಟೋದು, ಆ ಕಾರ್ ತಗೊಳ್ಳೋದು, ಇನ್ನೊಂದಿನ ರೆಸಿಡೆನ್ಷಿಯಲ್ ಸ್ಕೂಲ್ಗಳು, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಕಳಿಸ್ಕೊಂಡು ಒದ್ದಾಡ್ದೆ ಹೋಗಿದ್ರೆ ಮನುಷ್ಯನ ಲೈಫ್ ಇಷ್ಟೇ ಆರಾಮಾಗಿರ್ತಿತ್ತೇನೋ. ಹೌದು. ಸೊ ಲೆಟ್ಸ್ ವಾಪಸ್ ಹೋಗೋಣ. ಮಧ್ಯಾಹ್ನ ಊಟವನ್ನು ಮುಗಿಸಿ ನಾನು ಮಲ್ಕೊಂಡೆ. ಒಳ್ಳೆಯ ನಿಶ್ಚಿಂತ ನಿದ್ರೆಯೂ ಬಂದಿತು. ಅನಂತರ ಎದ್ದವನು ಮಾಡುವ ಕೆಲಸವಿಲ್ಲದ್ದಕ್ಕೆ ಗುಹೆಯಿಂದ ತಂದ ಸಾಮಾನುಗಳನ್ನು ನೋಡುತ್ತೇನೆಂದು ಯೋಚಿಸಿದೆ. ಅಷ್ಟರಲ್ಲಿಯೇ ಕಣ್ಣೆದುರಿಗೆ ಮಕ್ಕಳು ಓಡಾಡತೊಡಗುವುದರಿಂದ ಅವನು ಅವುಗಳ ಕಣ್ಣಿಗೆ ಬೀಳಿಸಿ ಮನೆಯೊಳಿಂದ ಏನಾದರೂ ಅನ್ನಿಸಿಕೊಳ್ಳುವ ಪ್ರಸಂಗ ಬೇಡವೆಂದು ತೋರಿ ಅಲ್ಲಿಂದ ಹೊರಬಿದ್ದೆ. ಬಯಲು ದಾರಿಯಾಗಿ ಜನ್ನನ ಮನೆಯ ಕಡೆ ಹೊರಟೆ. ಭೂಪತಿ ಹೇಗಿದ್ದಾನೆಂದು ನೋಡಿ ಬರುವ ಚಪಲವಾಗಿ. ನಡುದಾರಿಯಲ್ಲಿ ಅವನೇ ಕಾಣಸಿಕ್ಕಿದ. ಕಾಲನ್ನು ಸ್ವಲ್ಪ ಕುಂಟಿಸುತ್ತಿರುವುದು ದೂರದಿಂದಲೇ ಕಾಣಿಸಿತು. ಆತ ಹೊರಟಿದ್ದು ನಮ್ಮಲ್ಲಿಗೆ ಇರಬೇಕು. ಸಮೀಪ ಬಂದಾಗ ಕಾಲು ಬೆರಳಿಗೆ ಅರಿವೆ ಸುತ್ತಿಕೊಂಡಿದ್ದು ಕಾಣಿಸಿತು. ಇದೇನು ಮಾರಾಯ ಎಂದು ಪ್ರಶ್ನಿಸಿದೆ. ನಿನ್ನೆಯ ಪ್ರಸಾದ. ಮೂರು ಬಾರಿ ಬಲ ಹೆಬ್ಬೆರಳಿಗೆ ಬೇರೆ ಬಡಿದು ಇಷ್ಟು ಬಾತ್ಕೊಂಡಿದೆ. ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿತೋ ಎಂದು ಕೇಳಿದೆ. ಬಾರದೆ ಎಂಬ ಉತ್ತರ ಬಂದಿತ್ತು. ಅಲ್ಲ, ರಾತ್ರಿ ಸ್ವಪ್ನದಲ್ಲಿ ಕಾಳಿಂಗನ ಹಾವು ಕಾಣಿಸಿ ಬೊಬ್ಬೆ ಹೊಡೆಯಲಿಲ್ವಲ್ಲ? ಹಬ್ಬ ನಿನ್ನ ಬಾಯಿಯೇ. ನಿಜಕ್ಕೂ ನೋಡು, ಒಂದು ಭಾರಿ ಕಪ್ಪು ಸರ್ಪ ನನ್ನನ್ನು ಅಟ್ಕೊಂಡು ಬಂದು ಎಲ್ಲಿಗೆ ಹೋದ್ರೂ ಬಿಡದೆ ಕಾಡಿತು. ಕೊನೆಗೆ ಹಣ್ಣು ನಾಯಕ ಒಂದು ಸೋಟೆಯನ್ನು ಹಿಡಿದುಕೊಂಡು ಅದರ ತಲೆಗೆ ಬಡ್ದ. ಅದು ಸತ್ತು ಹೋಯಿತು ಎಂದು ಕಾಣಿಸುತ್ತದೆ. ಇನ್ನೊಂದು ಸಾರಿ ಯಾವಾಗ ಹೋಗುವುದೆಂದು ಹೇಳು. ಇನ್ನೊಂದು ಸಾರಿಯೋ? ನೀನು ಬೇಕಾದರೆ ಹೋಗು, ನಾನು ಒಲ್ಲೆ. ನಿನ್ನ ತಮ್ಮ ಶಿವಮೊಗ್ಗದಿಂದ ಊರಿಗೆ ಬರೋದು ಯಾವಾಗ? ಅಣ್ಣ ತಮ್ಮಂದಿರು ಇಬ್ಬರು ಸೇರಿ ರಾಮಲಕ್ಷ್ಮಣರಂತೆ ಹೊರಡಿ. ಆಮೇಲೆ ಬೇಕಾದರೆ ನೀನು ನಿನ್ನ ಹೆಂಡತಿಯನ್ನು ಜೊತೆಗೆ ಕರ್ಕೊಂಡು ಹೊರಡು. ಹಣ್ಣು ನಾಯಕ ನಿಮ್ಮ ಪಾಲಿನ ಆಂಜನೇಯ. ಅವನಾದರೆ ಗಟ್ಟಿ ಜನ, ಒಂಚೂರು ಹೆದರಿಕೆ ಇಲ್ಲ, ಒಂದಿಷ್ಟು ಬಿಸಾತಿಲ್ಲ. ಅವನ ಮನೆಯ ಸುತ್ತಲೂ ಕಾಡೆ. ಅವರ ಜನ ಯಾವಾಗಲೂ ಬೀಳು ಬೆತ್ತ ಮತ್ತೊಂದು ಎಂದು ಕಾಡಿನಲ್ಲೇ ಸುತ್ತಾಡುವವರು. ಉರುಳು ಕರ್ಪು ಅಂತ ಇರಿಸಿ ಏನಾದರೂ ಹಿಡಿಯುವವರು. ಅವ್ರಿಗೆಲ್ಲ ಏನು ಭಯ? ಹೇಳ್ಬಿಡು. ಒಂದು 5 ನಿಮಿಷ ಅಂತಾನು. ಹಲೋ, ರಾಕು ಹೇಳಪ್ಪ. ಇದೆ ರೆಕಾರ್ಡಿಂಗ್ ಮಾಡ್ತಿದ್ವಿ ರಾಕು. 5 ನಿಮಿಷ. 5 ನಿಮಿಷ. ಬಂದ್ರ ಅವರು? ಆಲ್ರೆಡಿ ಬಂದಿದ್ದಾರಂತೆ ಅವರು. ನೀವು ಬಂದ್ರೆ ಅಷ್ಟಲ್ಲಿ ಮುಗಿದೋಗುತ್ತೆ. ಸರಿ, ಬಂದ್ಬಿಡು ರಾಕು. ಇವಾಗ ಹೊರಡ್ತೀಯಾ? 2 ನಿಮಿಷಕ್ಕೆ ಬಂದ್ಬಿಡ್ತಾರೆ ಅವರು. ಹೌದಾ? ಅವ್ರು ಆಲ್ರೆಡಿ ಮನೆ ಹತ್ರ ಬಂದಿದಾರಂತ. ರಾಕು ಅವ್ರ ಮನೆ ಹತ್ರ ಬಂದಿದ್ದಾರ ಆಲ್ರೆಡಿ. ನಾವೇ ಬರ್ತೀವಿ ಬಿಡು, ಬೈಕ್ ಇಲ್ಲೇ ಇದೆಯಲ್ಲ, ತಗೊಂಡ್ಬಂದ್ಬಿಡ್ತೀವಿ. 2 ನಿಮಿಷ ಪಟ ಓದ್ಬಿಡೋಣ. ಇರೋ ಅರ್ಜೆಂಟಲ್ಲಿ ಓದೋದು ಬೇಡ. 3 ಇದೆ, 4 ಪೇಜ್ ಇದೆ. ಅರ್ಜೆಂಟ್ ಮಾಡೋದು ಬೇಡ. ಇಷ್ಟು ಕಟ್ ಮಾಡಿಬಿಡು ವಿಡಿಯೋನ, ಆಮೇಲೆ ಮಾಡ್ಕೊಳ್ಳಿ. ಬಟ್ ಇದ್ರಲ್ವಲ್ಲ, 2 ಇದು ಮುಗ್ದೋಗುತ್ತಲ್ಲ. ಓದ್ಬಿಡು. ಇಲ್ಲಿಂದ ಅವನ ಮನೆಯ ಸುತ್ತಲೂ ಕಾಡೆ. ಅವರ ಜನ ಯಾವಾಗಲೂ ಬೀಳು ಬೆತ್ತ ಮತ್ತೊಂದು ಎಂದು ಕಾಡಿನಲ್ಲೇ ಸುತ್ತಾಡುವವರು. ಉರುಳು ಕರ್ಪು ಅಂತ ಇರಿಸಿ ಏನಾದರೂ ಹಿಡಿಯುವವರು. ಅವರಿಗೆಲ್ಲ ಏನು ಭಯ? ನನಗೆ ಮತ್ಯಾವುದರ ಭಯವೂ ಅಲ್ಲ, ಸರ್ಪದ್ದೇ ಭಯ. ಸಣ್ಣದರಲ್ಲಿ ಒಮ್ಮೆ ಗದ್ದೆ ಅಂಚಿನ ಮೇಲೆ ಶಾಲೆಗೆ ಹೋಗುವಾಗ ಒಂದು ಹಾವನ್ನು ಕಂಡು ದಿಗಿಲುಗೊಂಡಿದ್ದೆ. ಆಮೇಲೆ ಕೆರೆ ಹಾವು ನೋಡಿದ್ರೂ ಭಯವೇ. ಕಾಳಿಂಗನ ಹಾವನ ಹೆಸರು ಕೇಳಿದರೆ ಹೆದರಿಕೆ. ಆದರೂ ಜನರ ಬಾಯಿಂದ ಅದರ ವರ್ಣೆಯನ್ನೇನಾದರೂ ಕೇಳಿದ್ದೇನಲ್ಲ, ಜಡೆ ಬಿಡಿಸುತ್ತದೆ, ಸಿಳ್ಳೆ ಹಾಕುತ್ತದೆ ಅಂತ ಏನೇನೋ ಹೇಳ್ತಾರೆ. ಆದ್ದರಿಂದ ಅದನ್ನು ಕೇಳಿದ್ದರಿಂದ ಗಾಬರಿ ನೆಟ್ಟು ಹೋಗಿದೆ. ಅಂಥದ್ದೇನಿಲ್ಲ. ಹಾಗೆ ಅದು ಊರು ಮನೆಗಳ ವಟಾರಕ್ಕೆ ಬರುವುದೆಂಬುದಿಲ್ಲ. ಇಷ್ಟು ದಿವಸಗಳಲ್ಲಿ ಒಂದು ಸಾರಿ ಅದು ಊರಿಗೆ ಬಂದಿದ್ದನ್ನು ಕೇಳಿದ್ದೆ. ನಮ್ಮೂರ ಸೆರಗಿನಲ್ಲಿ ಅದೊಂದು ಕನ್ನಡಿ ಹಾವನ್ನು ನುಂಗುತ್ತಿದ್ದಾಗ ಕಟ್ಟಿಗೆ ಕಡಿಯಲು ಹೋದವರ ಕಣ್ಣಿಗೆ ಬಿತ್ತಂತೆ. ಅದನ್ನು ಕಡಿದು ಕೊಚ್ಚಿ ಹಾಕಿದ್ದಾರೆಂದು ಕೇಳಿದ್ದೆ. ನಾನು ಆಗ ಸಣ್ಣವ. ಸುದ್ದಿಯನ್ನು ಕೇಳಿ ಆ ಸ್ಥಳಕ್ಕೆ ಹೋಗುವುದರೊಳಗೆ ಅದನ್ನು ಸುಟ್ಟು ಬೂದಿ ಮಾಡಿದ್ದರು. 4 ಮಾರು ಉದ್ದವಿತ್ತು, ತುಂಬ ದಪ್ಪನಾಗಿತ್ತು, ಮೈ ಮೇಲೆ ಉಂಗುರದ ಹಾಗಿನ ಗೆರೆ ಇತ್ತು ಎಂದರು. ಅದಕ್ಕೆ ಜಡೆ ಇತ್ತೇ ಎಂದು ಕೇಳಿದ್ದಕ್ಕೆ ಜಡೆಯೂ ಇಲ್ಲ, ತುರುಬೂ ಇಲ್ಲ ಎಂಬುದು ನಿಜ. ಬಹಳ ಮಟ್ಟಿಗೆ ಅದನ್ನು ಕಾಣದಿದ್ದವರು ಬಣ್ಣ ಹಚ್ಚಿ ಹೇಳುವ ಮಾತುಗಳಿಂದ ನಮ್ಮಲ್ಲಿ ಭಯ ಹುಟ್ಟುವುದು. ಮೈಸೂರು ಝೂವಿನಲ್ಲಿ ಇದೆಯಲ್ಲ ಒಂದು ಕಾಳಿಂಗನ ಹಾವು. ಅದು ಹೆಡೆ ಬಿಡಿಸಿ 3-4 ಅಡಿ ಎತ್ತರಕ್ಕೆ ಮೈ ನಿಮಿರಿಸಿ ನಿಂತದ್ದನ್ನು ಕಂಡರೆ ಭಯವಾಗುವುದು ಸಹಜವೇ. ಅಲ್ಲಿಂದ ನಾವಿಬ್ಬರು ಹೀಗೆ ಮಾತನಾಡುತ್ತಾ ನಮ್ಮ ಮನೆಯ ಕಡೆಗೆ ಹೊರಟೆವು. ಅಶ್ವತ್ಥದ ಕಟ್ಟೆ ಕಾಣಿಸಿತು. ಅಜ್ಜಿ ನನ್ನೊಡನೆ, ಜನ್ನ, ಊರಿಗೆ ಬಂದು ಎಷ್ಟು ದಿನವಾಯಿತಂತೆ ಎಂದು ಪ್ರಶ್ನಿಸಿದರು. 15 ದಿನವಾಯಿತು ಎಂದ ಅವನೇ.
ಒಂದು ಸಂಗತಿ ಹೇಳುತ್ತೇನೆ ನಿನಗೆ, ನೀನು ಸುಳ್ಳು ಪೊಳ್ಳು ಅನ್ನಬೇಡ. ಹೇಳುವುದನ್ನೇನೋ ಹೇಳುತ್ತೇನೆ, ಕೇಳುವುದು ನಿನ್ನಿಷ್ಟ. ನಿನಗೆ ನಮ್ಮ ಸುಬ್ರಾಯ ಮಾಣಿಯದೆ ಪ್ರಾಯವಷ್ಟೆ. ಅವನಿಗೀಗ 2 ಮಕ್ಕಳಾದವು. ನೀನು ಮದುವೆ ಮಾಡಿಕೊಳ್ಳುವುದು ಎಂದು? ಆಗುತ್ತೇನೆ ನಿಧಾನವಾಗಿ. ಹಲ್ಲು ಉದುರಿದ ಮೇಲೆಯೋ? ನಿನ್ನ ಅಮ್ಮನಿಗೆ ನಿನ್ನದೇ ಯೋಚನೆ. ಅವಳು ಅಲ್ಲಿ ಇಲ್ಲಿ ಹೆಣ್ಣನ್ನು ನೋಡಿದ್ದಾಳೆ. ಅದು ನಿನಗೆ ಹಿಡಿಸುವುದಿಲ್ಲ. ನಿನ್ನ ತಲೆಗೆ ಬಂದವಳನ್ನೇ ಆಗಬಹುದಲ್ಲ. ಊರು ಮನೆಯ ಹೆಣ್ಣು ಬೇಡವಾದರೆ ಬೇಡ. ಏನು ಅವಸರ ಅಜ್ಜಿ? ಆದ ಮೆಲ್ಲಗೆ. ಮೆಲ್ಲಗೆ ಆಗುವುದರಿಂದ ನಿನಗೇನು ಬಾಧಕವಿಲ್ಲ, ಹೆಣ್ಣಿಗೆ ಬಾಧಕ. ಅವಳು ಏನನ್ನಾದರೂ ಮಾಡಿಕೊಂಡರೆ ದೇವರೇ ಗತಿ. ಯಾರು ಏನಾದರೂ ಮಾಡಿಕೊಂಡರೆ? ನೀನು ಮೆಚ್ಚಿದವಳು. ನಾನು ಯಾರನ್ನು ಮೆಚ್ಚಿಲ್ಲ ಅಜ್ಜಿ. ಬರೀ ಸುಳ್ಳುಗಾರ. ನಿನ್ನ ಅಜ್ಜ ತನ್ನ ಬದುಕನ್ನು ಹಾಳು ಮಾಡಿಕೊಂಡು ಯಾರ್ಯಾರನ್ನೋ ದಾರಿಯ ಮೇಲೆ ಕೆಡದ ಹಾಗೆ ನೀನು ಆಗಬಾರದು ಎಂಬುದಕ್ಕೆ ಹೇಳಿದೆ. ಈ ಮರುಳು ಅಜ್ಜಿಗೆ ಏನು ತಿಳಿದೀತು ಅಂತ ಬರಿದೆ ಹಾರಿಸಬೇಡ. 4 ಹೆಣ್ಣುಗಳ ಬೆನ್ನು ಹತ್ತಿ ತಲೆಯನ್ನು ಕೆಡಿಸಿಕೊಳ್ಳಬೇಡ. ಅದು ನಿನ್ನ ಒಳ್ಳೆಯದಕ್ಕೂ ಅಲ್ಲ. ಒಬ್ಬಳು ನಿನ್ನನ್ನು ನಂಬುವ ಹಾಗಿರಬೇಕು, ನೀನು ಅವಳನ್ನು ನಂಬುವ ಹಾಗಿರಬೇಕು. ಇಲ್ಲದೆ ಹೋದರೆ ಬದುಕಿನಲ್ಲಿ ಸುಖ ಸಿಗುವುದು ತೀರಾ ಕಷ್ಟ. ನೀನು ಸುಖವಾಗಿರಬೇಕು ಎಂದೆನಿಸಿ ಬುದ್ಧಿ ಹೇಳಿದೆ. ಜನ್ನನ ಮುಖ ಪೆಚ್ಚಗಾಯಿತು. ಆತ ಮಾತನಾಡಲಿಲ್ಲ. ತನ್ನ ಎದುರಿಗೆ ಅಜ್ಜಿ ಆಡಿದ ಮಾತುಗಳೆಂಬುವು ಅವನಲ್ಲಿ ಉರಿಯನ್ನು ಹೊತ್ತಿಸಿರಬೇಕು. ಹೋಗುವ, ಜೊತೆಯಲ್ಲಿ ತಿರುಗಾಡಿಕೊಂಡು ಬರುವ ಎಂದು ಹೊರಟು ನಿಂತ. ನಾನು ಅವನ ಜೊತೆಯಲ್ಲಿ ಹೊರಟು ಹೋದೆ. ದಾರಿಯಲ್ಲಿ ನಾನಾದರೂ ಈ ವಿಷಯವನ್ನು ಕುರಿತು ಯಾವ ಮಾತನ್ನೂ ಆಡಲಿಲ್ಲ. ಅವನು ಮಾತ್ರ ಅದೇ ವಿಷಯಕ್ಕೆ ಬಂದು, ಇದಕ್ಕೇನು ಹೇಳುವುದು, ನಿನ್ನ ಅಜ್ಜಿಗೆ ತಲೆ ಕೆಟ್ಟಿದೆ ಅಂತ. ಅವರು ದೊಡ್ಡವರು, ಪ್ರಾಯ ಸಂದವರು, ಮೊದಲಿನಿಂದಲೂ ತಲೆ ಸರಿಯಿಲ್ಲ ಎಂದು ಸುಮ್ಮನಿದ್ದೆ. ಆದರೂ ಹಾಗೆಲ್ಲ ಅವರು ಹೇಳುವುದೇ? ನನಗೆ ನನ್ನ ಒಳ್ಳೆಯದು ಏನು ಎಂಬುದನ್ನು ಅವರು ಕಲಿಸಿಕೊಡಬೇಕೇ ಎಂದು ಬೇಸರ ಸಿಟ್ಟುಗಳನ್ನು ಬೆರೆಸಿಯೇ ಮಾತನಾಡಿದ. ನಾನು ಆ ವಿಚಾರದಲ್ಲಿ ಪಿಟ್ಟೆಂದು ಮಾತನಾಡಲಿಲ್ಲ. ಅಂತೂ ಆ ಸಂಜೆ ನಮ್ಮ ವಿಹಾರ ವಿರಸದಲ್ಲಿ ಮುಗಿಯಿತು. ನನ್ನ ಅವನೊಳಗಿನ ವಿರಸವಲ್ಲ. ನಿನ್ನೆ ದಿನ ವಿಹಾರದ ಸಂತೋಷ ಸರ್ಪದ ಹೆಸರನ್ನು ಕೇಳಿ ಜನ್ನನ ಪಾಲಿನ ಸಂತಸವನ್ನು ಕೆಡಿಸಿದ ಹಾಗೆ ಇವತ್ತಿನ ವಿಹಾರ ಅಜ್ಜಿಯಿಂದಾಗಿ ಹೆಣ್ಣಿನ ಹೆಸರು ಸುಳಿದುದರಿಂದ ಕೆಟ್ಟೇ ಹೋಯಿತು. ನನ್ನ ಭಯ ಅದಲ್ಲ. ಅಜ್ಜಿ ನಿಜಕ್ಕೂ ಅವನ ಸ್ವಭಾವ ಅಥವಾ ನಡತೆಯ ನಿಜವನ್ನು ತಿಳಿದೇ ಅಷ್ಟೆಲ್ಲ ಬುದ್ಧಿ ಹೇಳಿದರು ಎಂಬುದರಿಂದ. ಹಾಗಾಗಿ ಅವನ ವಿಷಯದಲ್ಲಿಯೂ ನನಗೆ ಅಸಮಾಧಾನ ಮೊಳೆಯಿತು. ಆತ ಸರಳ, ನನ್ನೊಂದಿಗೆ ಯಾವ ವಿಷಯದಲ್ಲಿಯೂ ಮುಚ್ಚುಮರೆ ತೋರಿಸುವವನಲ್ಲ ಎಂದು ತಿಳಿದುಕೊಂಡಿದ್ದೆ. ಈಗ ಅದೇ ವಿಷಯದಲ್ಲಿ ಅಪನಂಬಿಕೆ ಹುಟ್ಟಿದಂತಾಯಿತು. ಸಾಕ್ಷಿಯೇನಿಲ್ಲ ಅದಕ್ಕೆ. ಸಂಜೆ ಅವನೊಂದಿಗೆ ತಿರುಗಾಟವನ್ನು ಮುಗಿಸಿ ಅವನನ್ನು ಅವನ ಮನೆಗೆ ಕಳುಹಿಸಿಕೊಟ್ಟೆ. ಬೇರೆ ಪ್ರಸಂಗವಾಗಿದ್ದರೆ ಇನ್ನೂ 2 ಗಳಿಗೆ ಕಾಲ ಅವನೊಂದಿಗೆ ಹರಟೆ ಹೊಡೆಯುತ್ತಿದ್ದೆನೋ ಏನೋ. ಆದರೆ ನನಗೆ ಅಜ್ಜಿಯನ್ನು ಮಾತನಾಡಿಸಬೇಕೆಂಬ ತವಕ ಹುಟ್ಟಿತು. ನಾನು ತಿರುಗಿ ಮನೆಯನ್ನು ಸೇರುವಾಗ ಬಾನಿನಲ್ಲಿ ತಿಂಗಳು ಮೂಡಿತ್ತು. ಮನೆಗೆ ಬಂದು ಕಾಲುಗಳನ್ನು ತೊಳೆದುಕೊಂಡು ಚಾವಡಿಯ ಮೇಲೆ ಹೋಗಿ ಕುಳಿತೆ. ಮಕ್ಕಳು ಬಂದು ಕತೆಗಾಗಿ ಪೀಡಿಸಿದವು. 1-2 ಸುಳ್ಳಂಬಳ್ಳಿ ಕತೆಗಳನ್ನು ಹೇಳಿ ಮುಗಿಸುವಾಗ ಊಟಕ್ಕೆ ಕರೆ ಬಂದಿತು. ಹೊರಡುವ ಮೊದಲು ಅಜ್ಜಿಯನ್ನು ಕಂಡು, ಅಜ್ಜಿ, ಇಂದು ಪಸಂದ ಬೆಳದಿಂಗಳಿದೆ ಎಂದೆ. ಹುಣ್ಣಿಮೆಯಲ್ಲವೇ? ಇರಬೇಕು. ಅದು ನನ್ನ ತಲೆಗೆ ಹೋಗಲಿಲ್ಲ. ಒಂದೆಷ್ಟು ಊಟ ಮಾಡಿಕೊಂಡು ಬರುತ್ತೇನೆ. ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತು ಮಾತನಾಡುವ. ಮಧ್ಯಾಹ್ನವೆಲ್ಲ ಅದನ್ನೇ ಮಾಡಿದ್ದು ನೀನು. ಇವತ್ತು ಇಡೀ ದಿವಸ ತೋಟದ ಕಡೆಗೆ ಮುಖ ಹಾಕಲಿಲ್ಲ. ಹೋದರಾಯಿತು, ಅಲ್ಲೇನೂ ಕೆಲಸ ಗುಡ್ಡೆ ಬಿದ್ದಿಲ್ಲ. ಇವತ್ತು ನೀರು ಬಿಡುವ ದಿವಸವೂ ಅಲ್ಲ. ನಿಮ್ಮ ಹತ್ತಿರ ನನಗೆ ಏನೇನೋ ಕೇಳಲಿಕ್ಕಿದೆ ಎಂದಂದು ಊಟಕ್ಕೆ ಹೊರಟೆ. ಊಟ ಅವಸರದಲ್ಲಿಯೇ ಆಗಿರಬೇಕು. ಸೀತೆಗೆ ನನ್ನ ಅವಸರವೂ ಕಾಣಿಸಿರಬೇಕು. ಹುಳಿಯನ್ನು ಅಷ್ಟು ಸಾಪಾಗಿ ಮಾಡಿದ್ದೆ. ಮಾವಿನ ಹಣ್ಣು, ಸೌತೆಕಾಯಿ ಹಾಕಿ ಯಾಕೆ ಅವಸರ ಎಂದು ಕೇಳಿದಳು. ನಾನು ಮಾತನಾಡಲಿಲ್ಲ. ಊಟ ಮುಗಿಸಿ ಹೊರಕ್ಕೆ ಬಂದೆ. ಮಕ್ಕಳು ಎದ್ದು ಬರುವ ಮೊದಲೇ ಧಾವಿಸಿ ಬಂದು ಚಪ್ಪರಕ್ಕೆ ಸಿಕ್ಕಿಸಿದ ಚೀಲದಿಂದ ಕೊಂಬಿನ ಚೂರನ್ನು ತೆಗೆದು ಅಜ್ಜಿಯ ಬಳಿಗೆ ಹೋಗಿ, ಕಟ್ಟೆಗೆ ಹೋಗುವ ಎಂದೆ. ಇಲ್ಲೇ ಕೂತು ಮಾತನಾಡುವ ಎಂದರು ಅವರು. ಮಕ್ಕಳ ರಗಳೆ ಇಲ್ಲಿ ಬೇಡ. ಹೇಗೋ ದೊಡ್ಡ ಮನಸ್ಸು ಮಾಡಿ ಎದ್ದರು. ಹಗಲು ಹೊತ್ತು ಅಶ್ವತ್ಥದ ಕಟ್ಟೆಯ ಮೇಲೆ ಎಷ್ಟೊಂದು ಹೊತ್ತನ್ನು ಕಳೆಯುತ್ತಾರೆ ಅವರು. ರಾತ್ರಿ ಕಾಲ ಅಲ್ಲಿಗೆ ಹೋಗುವುದು ಕಡಿಮೆ. ಬೇಸಿಗೆಯಲ್ಲಿ ಸೆಕೆ ಅತಿಯಾಗಿ ಕಾಣಿಸಿದರೆ ಅಲ್ಲಿ ಜಾಜಿಯನ್ನು ಹಾಕಿ ಒರೆದ ನೆಲದ ಮೇಲೆ ಕುಳಿತುಕೊಂಡು ಬರುವ ಎನ್ನುವುದುಂಟು. ಆದುದರಿಂದ ನಾವಿಬ್ಬರೂ ಹೊರಟು ಹೋದುದು ಮನೆಯಾಕೆಗೆ ಆಶ್ಚರ್ಯವನ್ನು ಹುಟ್ಟಿಸಲಿಲ್ಲ. ನಡುದಾರಿಯಲ್ಲಿ ನನ್ನೆರಡು ಮಕ್ಕಳು ಅಪ್ಪಯ್ಯ ನಾವು ಬರುತ್ತೇವೆ ಎಂದು ಕಿರುಚಿದ್ದು ಕೇಳಿಸಿತು. ಅವರ ತಾಯಿ ಗದರಿಸಿದ್ದು ಕೇಳಿಸಿತು. ಕಟ್ಟೆಗೆ ಹೋಗಿ ಕುಳಿತುಕೊಂಡ ನನಗೆ ಅವಸರ ಹೇಳತೀರದು. ಅಜ್ಜಿ ಕೈ ಹಿಡಿಯಿರಿ, ಇದನ್ನು ನೋಡಿ, ಇದು ಅಲ್ಲಿ ನನಗೆ ಸಿಕ್ಕಿದ್ದು. ಅಲ್ಲಿ ಅಂದರೆ ನೆನ್ನೆ ಹೋದಲ್ಲಿ
ಎಂದೆ. ಅನಂತರ ಸುಮ್ಮನಾದೆ. ಅವರು ಅದನ್ನು ಕೈಗೆ ತೆಗೆದುಕೊಂಡರು. ಏನು ಅನಿಸಿತೋ ತಿಳಿಯೇ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಕಾಲುಗಳಿಗೆ ಸಂದರೂ ಮೌನವೇ. ಅವರ ಬೆರಳು ಆ ಕೊಂಬಿನ ಚೂರನ್ನು ಸವರುವುದು ಕಾಣಿಸುತ್ತಿತ್ತು. ಏನು ಮಾಡಿ ಇದು? ನೀವೇ ಹೇಳ್ಬೇಕಜ್ಜಿ, ನನಗೆ ಗೊತ್ತಿದ್ದರೆ ಕೇಳುತ್ತೇನೆಯೇ? ಇದನ್ನೇ ಎಲ್ಲಾದರೂ ನನ್ನ ಕೋಣೆಯಲ್ಲಿ ಇಟ್ಟಿದ್ದೀಯೋ? ಹೌದು. ಹಾಗಾದರೆ ನಿನ್ನೆ ರಾತ್ರಿ ಅಷ್ಟೆಲ್ಲ ಕಾಣಿಸಿದ್ದು ಆಶ್ಚರ್ಯವಲ್ಲ. ಏನು ಸಂಗತಿ? ನನಗೊಂದೊಂದು ತಲೆಬುಡವಾಗುವುದಿಲ್ಲ. ನಾನು ಹಿಂದೆ ಕಂಡ ಯಾವುದರ ಹಾಗೂ ಇದಿಲ್ಲ. ಯಾರಿವನು ಅಂತ ಯೋಚನೆ. ನಿಜಕ್ಕೂ ಅನಿಸುತ್ತದೆ ಇವನು ಭಾರಿ ಕುಳ ಗಟ್ಟಿಯಾದ ಕುಳುವೆ. ಮೈ ಮೇಲೆ ಅರಿವೆಗಿರುವೆ ಇಲ್ಲ. ಬೆನ್ನಿನ ಮೇಲೆ ಯಾಕೋ ಒಂದು ಹುಲಿ ಚರ್ಮ ತೂಗಿದೆ. ಕೈಯಲ್ಲಿ ಇದನ್ನೇ ಹಿಡಿದುಕೊಂಡಿದ್ದಾನೆ. ಅವರು ಬಿದ್ದಿದ್ದ ಕನಸು. 100 ಮಂದಿಗೆ ಒಬ್ಬ ದೊರೆ ಇರುವ ಹಾಗೆ ನಿನ್ನೆ ರಾತ್ರಿ ಕಾಣಿಸಿದ್ದು ಇವನಂತವನನ್ನೇ. ಎಲ್ಲರೂ ದ್ರೋಣಾಚಾರ್ಯರುಗಳು. ಇವರು ಯಾತಕ್ಕೆ ಬತ್ತಲೆಯಾಗಿದ್ದಾರೆ ಎಂಬುದು ತಿಳಿಯುವುದಿಲ್ಲ. ಅದೇನು ವ್ರತವೋ. ಬಹಳ ಹಿಂದಿನ ಕಾಲಕ್ಕೆ ಅಜ್ಜಿ, ಅರಿವೆ ಎಲ್ಲಿಂದ ಬರಬೇಕು? ಇವನ್ ನೋಡು, ಇದನ್ನು ಹಿಡಿದುಕೊಂಡವನು ಹಂದಿ, ಕಾಟಿ, ಮಿಗ ಏನನ್ನು ಕೊಂದಿದ್ದರೂ ಆಶ್ಚರ್ಯವಿಲ್ಲ. ಅದೇ ಅವನ ಅನ್ನ ಇದ್ದಿತ್ತು. ಇದನ್ನು ಹಿಡಿದುಕೊಂಡು ಇವನು ಏನೇನೋ ಮಂತ್ರ ಮಾಟ ಮಾಡಿಸುತ್ತಿದ್ದಾಗಿಯೂ ಕಾಣಿಸುತ್ತದೆ. ಹೋ, ಅಲ್ಲಿ ನೋಡು, ಯಾರೋ ಬರುತ್ತಿರುವ ಹಾಗೆ ಕಾಣಿಸುತ್ತದೆ. ಪಾಪ ಬಡವ ಕಾಯಿಲೆ ಮಗುವನ್ನು ಹೊತ್ಕೊಂಡು ಬಂದಿದ್ದಾನೆ. ಕಾಪಾಡು ಎಂದು ಅವನ ಕಾಲಿಗೆ ಬೀಳುತ್ತಿದ್ದಾರೆ. ಮಗುವಿನ ಮೈ ಕೆಂಪೇರಿದೆ. ಮೇಲೆ ಎಂತಹ ಬೊಕ್ಕೆ, ಮೈಲಿಗೆ ಎಂದು ಕಾಣುತ್ತದೆ. ಹೌದೌದು, ಅದಕ್ಕೇನೆ ಅಷ್ಟು ಜ್ವರ. ಅದೆಲ್ಲಿ ಉಳಿಯುತ್ತದೆ? ನಿನ್ನ ದೇವರಿಗೆ ಕೋಪ ಬಂದಿದೆ. ನಿನ್ನ ಈ ಮಗುವನ್ನು ನನಗೆ ಕೊಡು ಅನ್ನುತ್ತಿದ್ದಾನೆ ಆ ದೇವರು. ಯಾವ ದೇವರದು? ಯಾವ ದೈವ? ಮಾರಿಯಮ್ಮನೇ? ಅಗೋ ನೋಡು, ನೆಲದಲ್ಲಿ ರಂಗವಲ್ಲಿಯ ಹಾಗೆ ಏನೋ ಚಿತ್ರ ಬರೆಯುತ್ತಿದ್ದಾನೆ. ಹೆಣ್ಣಿನ ರೂಪ. ಹೆಣ್ಣೋ ಗಂಡೋ ಗೊತ್ತಾಗುವುದಿಲ್ಲ. ಕೋರೆ ಹಲ್ಲು, ತಲೆಯ ಮೇಲೆರಡು ಕೋಣನ ಕೊಂಬು. ಹಾಗಾದರೆ ಈಗ ಗೊತ್ತಾಯಿತು. ಅದೇ ದೈವದ ಪಾತ್ರೆ ಇವನು. ನಾಗನ ದರ್ಶನ ಬರುವ ಹಾಗೆ ಇವನ ಮೈ ಮೇಲೂ ದರ್ಶನ ಬರುತ್ತಿದೆ. ಹಬ್ಬ, ಏನು ದನಿ, ಏನು ಗಂಟ್ಲು. ಕಾಯಿಲೆ ಬಿಟ್ಟು ಹೋಗುತ್ತದೆ ಎನ್ನುತ್ತಿದ್ದಾನಲ್ಲ. ಆ ಕೋಲಿನ ತುಂಡನ್ನು ಬರೆದ ಚಿತ್ರದ ಮುಂದಿಟ್ಟು ಮಣಮಣ ಮಂತ್ರ ಮಾಡಿ ಮಗುವಿನ ಸುತ್ತ 3 ಸಾರಿ ಸುರುಳಿ ತೆಗೆದು ಧೈರ್ಯ ಹೇಳುತ್ತಿದ್ದಾನೆ. ಅದೇನು ಹೊಸ ಹಬ್ಬ? ತಿರುಗಿ ಅವನೇ ಬಂದ. ಅವನ ಹಿಂದೆಯೇ ಒಂದು ಸಾಲು ಗಂಡಸರಿದ್ದಾರೆ. ಕೈಯಲ್ಲಿ ಕತ್ತಿ ಕೋಲುಗಳನ್ನು ಹಿಡಿದು ಕುಣಿಯುತ್ತಿದ್ದಾರೆ. ನೆಲದ ಮೇಲೆ ಹುಲಿ ಚಿತ್ರ ಬರೆದು ಸುತ್ತಲೂ ಕುಳಿತಿದ್ದಾರಲ್ಲ, ಏಕೆ? ಇವರೆಲ್ಲರೂ ಸೇರಿ ಎಲ್ಲಿಗೆ ಹೊರಟರು? ಅಲ್ಲಿ ಕಗ್ಗತ್ತಲು, ಎಲ್ಲೆಲ್ಲೂ. ಕತ್ತಲಲ್ಲಿ ಯಾರಾದರೂ ಶಿಕಾರಿಗೆ ಹೊರಡುತ್ತಾರೆಯೇ? ಸಾಲು ಹಿಡಿದು ಹೋಗುತ್ತಿದ್ದಾರೆ ನೋಡು. ಅಲ್ಲೊಂದು ದೊಡ್ಡ ಮಾಟೆ, ಅದರ ಎದುರು ನಿಂತು ಬೆಂಕಿ ಒಟ್ಟುತ್ತಿದ್ದಾರೆ. ಯಾಕೆ? ಹೊಗೆ ಹೊಗೆ ಹೊಗೆ. ಹೇ ದೇವರೇ, ಹೊಗೆ ಘಾಟಿಗೆ ಹುಲಿ ಹಾರಿ ಬಂತು, ನೋಡಿದ್ಯಾ? ಅಯ್ಯಯ್ಯೋ, ಅದೊಂದು ಸಣ್ಣ ಹುಡುಗನ ಮೈ ಮೇಲೆ ಹಾರಿ ಕಚ್ಚಿ ಓಡುತ್ತೆ. ಚಿಂತೆ ಇಲ್ಲ, ಎಲ್ಲರೂ ಸೇರಿ ಅದನ್ನು ಕುತ್ತಿ ಕೊಂದೇ ಬಿಟ್ಟರು. ಒಬ್ಬ ಹುಡುಗ ಮಾತ್ರ ಅದಕ್ಕೆ ಬಲಿ. ಅವರಿಗೆ ಇದು ಬಲಿ. ಇದ್ಯಾಕೋ ಅಪ್ಪ, ತುಂಬ ಅಸಹ್ಯ. ಸಾಕು ಬಿಡು, ನನಗಿದ್ರ ತಲೆ ಬಿಡವೇ ಆಗುವುದಿಲ್ಲ ಎಂದೆಂದು ತುಸು ಹೊತ್ತಿನ ತನಕವೂ ಮಾತಾಡಲಿಲ್ಲ. ಅನಂತರ ಹೀಗೂ ಉಂಟೆ ಎಂದು ಉದ್ಗರಿಸಿದರು. ಏನಜ್ಜಿ ಎಂದು ಪ್ರಶ್ನಿಸಿದೆ. ಅಲ್ಲ, ಅವಳಿಗಿನ್ನೂ 16 ತುಂಬಿರದು. ಇವನು ಪ್ರಾಯದ ದಡಿಯ, ವರ್ಷ 40-50. ಈ ಜನರ ಎಲ್ಲ ಹಬ್ಬಕ್ಕೂ ಇವನೇ ಬೇಕು. ಛೀ, ನಾಯಿ ಜೋಡಿಯಾಗುವುದನ್ನು ಸಣ್ಣ ಮಕ್ಕಳು ನಿಂತು ನೋಡುವ ಹಾಗೆ ಎಷ್ಟು ಮಂದಿ ಗಂಡಸರು ಹೆಂಗಸರು ಸುತ್ತಲೂ ನಿಂತು ನೋಡುತ್ತಿದ್ದಾರಲ್ಲ ಅದನ್ನು. ಅವಳು ಹೆಣ್ಣು, ಇವನು ಗಂಡು. ನೋಡಲಿಕ್ಕಾದರೂ ಏನುಂಟು ಅನ್ನುತ್ತೇನೆ. ನನಗೆ ಮರಳು. ನಾಯಿ ಜೋಡಿಯಾಗಲಿಕ್ಕೆ ಕತ್ತಲೆ ಹಾಕಬೇಕು, ನಾಚಿಕೆಯಾಗುತ್ತದೆ ಅಂತಲೇ. ದೇವರು ಅದೊಂದನ್ನು ಮಾತ್ರ ಇವರಿಗೆ ಕೊಟ್ಟಿರಲಾರ ಎಂಬುದು ನೋಡಿದರೆ ಗೊತ್ತಾಗುತ್ತದೆ. ಅಲ್ಲ, ಮತ್ತೆ ಮದುಮಗಳ ಹಾಗೆ ಅವಳಿಗೆ ಸಿಂಗಾರ ಮಾಡಿ ಕರೆದುಕೊಂಡು ಹೋಗುತ್ತಿದ್ದಾರಲ್ಲ. ಈಗ ಒಬ್ಬೊಬ್ಬರೇ ತಮ್ಮಷ್ಟಕ್ಕೆ ಹೊರಟರು. ಈ ಮದುಮಗ ಹೊರಟದ್ದು ಎಲ್ಲಿಗೋ? ಓ, ಅವನದ್ದು ಒಂದು ಗುಹೆ ಮನೆ ಇದೆ. ಗುಹೆ ಅಲ್ಲ, ಮಾಟೆ. ಅವನ ಹೆಂಡ್ರು ಮಕ್ಕಳು ಅಲ್ಲಿ ಕಾದಿದ್ದಾರೆ ಅಲ್ಲಿ. ಹಾಗಿದ್ದರೆ ಇದು ಅವನ ಎಷ್ಟನೇ ಹೆಂಡತಿಯೋ? ಮಗು, ನನಗೆ ಏನೇನು ಕಾಣಿಸಿತೋ ಕಂಡಂತೆ ನಿನಗೆ ಹೇಳಿದೆ. ಆದರೆ ಹೀಗೆ ಕಣ್ಣಿಗೆ ಕಂಡದ್ದನ್ನು ನಾನು ನಂಬಬೇಕೇ ಬಿಡಬೇಕೇ ಎಂದು ನನಗೂ ಗೊತ್ತಾಗುವುದಿಲ್ಲ. ಇಂಥ ರೀತಿ ರಿವಾಜು ಎಲ್ಲಿಯೂ ಇರಲಾರದು. ಯಾವ ರಿವಾಜು? ಹೇಳಿದ್ನಲ್ಲ, ಒಂದು ಗಂಡು ಒಂದು ಹೆಣ್ಣು 10 ಮಂದಿಯ ಮುಂದೆಯೇ. ಅಲ್ಲ, ನಮಗೆ ಅಸಹ್ಯ ಅನಿಸಿದ್ದು ಅವರಿಗೆ ಅಸಹ್ಯ ಅನಿಸದೇ ಹೋಯ್ತೋ ಏನೋ, ಯಾರು ಬಲ್ಲ. ಈಗೆಂದು ಹೇಳಿ ಉಸಿರುಗೆರೆದು ತೆಗೆದುಕೋ ಇದನ್ನು ಎಂದು ಕೊಡಲು ಬಂದರು. ಅದು ಯಾತ್ರದ್ದು ಅಜ್ಜಿ? ಮಿಗಿದ ಕೊಂಬು ಅಂತ ಕಾಣಿಸುತ್ತಿದೆ. ಮುಟ್ಟಿದರೆ ನಿಜಕ್ಕೂ ಅದೇ ಇರಬೇಕು. ಆದರೆ ಅದನ್ನು ಹಿಡಿದುಕೊಂಡವನನ್ನು ನೆನೆದರೆ ಮಾತ್ರ
ಬೇಡ ಮಗು, ಸಾಕು, ಇವತ್ತಿಗೆ ತುಂಬ ಆಯಾಸವೂ ಕಾಣಿಸುತ್ತದೆ, ನನ್ನ ಮೈಯು ಯಾತಕ್ಕೋ ನಡುಗುತ್ತಿರುವ ಹಾಗಿದೆ ಎಂದು ಹೇಳಿ ಆ ಕೊಂಬಿನ ಚೂರನ್ನು ನೆಲದ ಮೇಲಿರಿಸಿ ಅದನ್ನು ದೂರಕ್ಕಿಡು ಎಂದರು. ನಾನು ಅದನ್ನು ತೆಗೆದು ದೂರಕ್ಕೆ ಇರಿಸಿದೆ. ದೂರದಲ್ಲೇ ಇರಿಸು, ಇನ್ನು ಅದನ್ನು ಮನೆಯೊಳಗೆ ತರಬೇಡ, ಮನೆಯಲ್ಲಿದ್ದರೆ ರಾತ್ರಿ ನಿದ್ದೆ ಬಾರದೆ ಓದಿತು ಎಂದರು. ಅದೀಗ ಫಜೀತಿಗೆ ಬಂದಿತು. ಅದನ್ನೆಲ್ಲಿ ತೆಗೆದಿರಿಸಲಿ ಎಂಬ ಯೋಚನೆ ಬಂತು. 10 ಮಾರು ಆಚೆ ಹೋಗಿ ಒಂದು ಪದೆಯ ಬಳಿಯಲ್ಲಿ ಇರಿಸಿ ಅದರ ಮೇಲೆ ಮಣ್ಣನ್ನು ಮುಚ್ಚಿ ಈಚೆ ಬಂದೆ. ನಿದ್ರೆಗೆ ಹೊತ್ತಾಯಿತು, ಹೋಗುವ ಎಂದ ಬಳಿಕ ಇಬ್ಬರೂ ಹೊರಟೆವು. ಮನೆಯನ್ನು ಸೇರುವಾಗ ಮಕ್ಕಳಿಬ್ಬರು ಮಲಗಿ ನಿದ್ದೆ ಹೋಗಿದ್ದರು. ಒಳಕ್ಕೆ ಕಾಲಿರಿಸುತ್ತಲೇ ನನ್ನವಳು, ಇವತ್ತೇನಪ್ಪ ಅಷ್ಟು ಕಾರಬಾರ, ಅಜ್ಜಿ ಹತ್ತಿರ ಗುಸುಗುಸು ಮಾತಾಡಲಿಕ್ಕೆ ಹೋದದ್ದು ಎಂದು ತನ್ನ ಅಸಮಾಧಾನವನ್ನು ತೋಡಿಕೊಂಡ್ಳು. ಹೌದು, ಗುಸುಗುಸು ಎಂದು ಅರ್ಧದಲ್ಲಿಯೇ ಮುಂದಿನ ವಾಕ್ಯವನ್ನು ನುಂಗಿ ಗೊಣಗುತ್ತಾ ಚಾವಡಿಯಲ್ಲಿ ಹಾಸಿಗೆ ಬಿಡಿಸಿ ಮಲಗಿಕೊಂಡೆ. ಅಧ್ಯಾಯ 4 ಇಲ್ಲಿಗೆ ಮುಗಿಯಿತು. ಇದರಲ್ಲಿ ಮುಖ್ಯವಾಗಿ ಯಾವ್ಯಾವ ವಿಷಯಗಳ ಬಗ್ಗೆ ಹೇಳಿದ್ದಾರೆ? ಇದರಲ್ಲಿ ಮುಖ್ಯವಾಗಿ ಅವರಲ್ಲಿ ಹೋಗಿ ಬಂದ ಮೇಲೆ ಅದನ್ನೆಲ್ಲ ತೊಳೆಯೋ ಕೂತ್ಕೊಳ್ಳೋದು, ಅಜ್ಜಿಗೆ ತೋರಿಸ್ಬೇಕಂತ ಅವರಿಗೆ ತುಂಬ ಆಸಕ್ತಿ. ಬೇಗ ಅದನ್ನು ತೋರಿಸಿ ಅಜ್ಜಿ ಏನು ಹೇಳ್ಬೋದು ಅಂತ. ಅದೇ ಅವರಿಗೆ ಬಂದಂತಹ ಕನಸೆ ಅವ್ರ ಅಜ್ಜಿಗೂ ಬಂದಿರುತ್ತೆ. ಯಾಕಂದ್ರೆ ಅವರು ಆ ತಂದಿದ ವಸ್ತುನ ಅಜ್ಜಿ ಮಲ್ಗೋ ಕೋಣೆಯಲ್ಲೇ ಇಟ್ಟಿರ್ತಾರೆ. ಸೊ ಹಾಗಾಗಿ ಆಮೇಲೆ ಪಾಪ ಆ ಮೂಕಜ್ಜಿಯ ಬಾಲ್ಯದ ಕಹಿ ಘಟನೆಗಳನ್ನ ಅವ್ರು ಹೇಳ್ತಾರೆ. ಅವ್ರಷ್ಟೆಲ್ಲಾ ನೋವನ್ನ ಅನುಭವಿಸಿರ್ತಾರೆ. ಅವ್ರು ಯಾಕೆ ಮಾತನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಪ್ರಾಯದಲ್ಲೂ ಸಹ ಅವ್ರಿಗೆ ಹೀಗೆ ವಸ್ತುಗಳನ್ನ ಕಂಡಿದ ತಕ್ಷಣ ಮೈ ಜುಮ್ಮನ್ಸಿ ಮಾತಾಡಕ್ ಶುರು ಆಗ್ತಿದ್ರು ಏನೋ ಅನ್ನೋದು ಅವ್ರಿಗೆ ನೆನಪಿಲ್ಲ. ಆದ್ರೆ ಅವ್ರಿಗೆ ನೆನಪಿರೋದು ಒಂದೇ ಏನಂದ್ರೆ ಅವರು ಹೀಗೆ ಏನೇನೋ ಮಾತಾಡ್ತಿದ್ರು, ಅದಕ್ಕೆ ಇವಳಿಗೆ ಏನೋ ಶಂಕೆ ಆಗಿದೆ ಅಥವಾ ಏನೋ ಮೆಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಟ ಮಂತ್ರ ಕೊಡ್ಸಿದ್ರು. ಪಾಪ ಅವ್ರಿಗೆ ತುಂಬಾ ಹೊಡೆದು ಅವ್ರದ್ದಲ್ಲದ ಒಂದು ತಪ್ಪನ ಅಂದ್ರೆ ಒಂದ್ ರೀತಿ ಓಕೆ ನಾನು ಯಾರೋ ಅಂತ ಹೇಳಿ ಆ ಮಾಟಗಾರ ಹೇಳಿದ ಹೆಸರನ್ನ ಹೇಳಿ ಹೋಗ್ತೀನಿ ಅಂತೆಲ್ಲ ಹೇಳಿ ಕೊನೆಗೆ ಅವರಷ್ಟೆಲ್ಲ ಆದಮೇಲೆ ಬಹಳ ನೊಂದು ನಾನು ಮಾತಾಡಿದರೆ ತಾನೇ ಇದೆಲ್ಲ, ಮಾತೇ ಆಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮಾರು ವರ್ಷ ಅವರು ಮಾತನ್ನು ನಿಲ್ಲಿಸೇ ಬಿಟ್ಟಿರ್ತಾರೆ. ಕೊನೆಗೆ ಅವ್ರು ಮತ್ತೆ ಮಾತಾಡೋಕ್ಕೆ ಶುರುವಾಗದೆ ಈ ಸುಬ್ರಾಯನ ಮದುವೆ ಆಗಿ ಅವನ ಮಕ್ಕಳು ಬಂದು ಕತೆ ಹೇಳಿ, ಸುಬ್ರಾಯನ ಸುಬ್ರಾಯನ ಅಪ್ಪ ಅಮ್ಮ ಅವ್ರ ಮದುವೆ ಆಗಿ ಸುಬ್ರಾಯ ಹುಟ್ಟಿ ಬಂದು ಕತೆ ಹೇಳಿ ಅಜ್ಜಿ ಅಂತ ಕೇಳುವಾಗ ಅವ್ರು ಮತ್ತೆ ಮಾತಾಡೋಕ್ಕೆ ಶುರು ಆಗ್ತಾರೆ. ನಾರಾಯಣ ಮತ್ತೆ ಸುಬ್ರಾಯ ಇವರಿಬ್ರು ಬಂದು ಇದು ಮಾಡುವಾಗ ಅದೊಂದು ಇನ್ನೊಂದು ಈ ಸಂಸಾರನ ತಪ್ಪಿಸ್ಕೊಂಡು ಕಾಡ್ಗೋಗಿ ಕೂತ್ಕೊಂಡು ಇದು ಮಾಡೋದು, ತಪಸ್ ಮಾಡೋದು, ಅದನ್ನ ಯಾಕೆ ಇಲ್ಲೇ ಮಾಡಕ್ಕಾಗಲ್ಲ? ಅವ್ರ ಪ್ರಕಾರ ಅವ್ರ ಜೀವನನೇ ಒಂದು ತಪಸ್ಸು. ನಾನು ಮೌನವಾಗಿ ಹೇಗೆ ಇಲ್ಲಿ ತಪಸ್ ಮಾಡ್ತಾನೆ ಕಳೆದಿದ್ದೀನಿ ಅನ್ನೋದನ್ನ ಅವನಿಗೆ ತಿಳಿಸ್ತಾರೆ. ಮತ್ತೆ ಸನ್ಯಾಸಿಗಳು ಅಷ್ಟೇ, ಅವರು ಏನೋ ಮಾಡೋದಕ್ಕೆ ಹೋಗ್ತಿದ್ದಾರೆ ಅನ್ನೋದಕ್ಕಿಂತ ಇರೋ ಸಂಸಾರನ ಭಯ ಅದನ್ನ ಹೆದರ್ಕೊಂಡು ಓಡೋಗ್ತಿದ್ದಾರೆ ಅಷ್ಟೇ. ಅದ್ ಬಿಟ್ಟೆ ಸಂಸಾರದ ಭಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿ ಹೋಗ್ತಿದ್ದಾರೆ ಅನ್ನೋದು ಅವರ ಅಭಿಪ್ರಾಯ. ಬೇರೆ ಯಾವ ಒಂದು ಪ್ರಯೋಜನನೂ ಅದ್ರಲ್ಲಿ ಇಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಜೊತೆಗೆ ಜನಾರ್ದನನ ನಿಜವಾದ ಮುಖದ ಅನಾವರಣ ಆಗುತ್ತೆ. ಅವನು ಕೂಡ ಅವನ ತಾತನ ದಾರಿನೇ ಹಿಡಿತಿದ್ದಾನೆ ಅನ್ನೋದು ಅಜ್ಜಿಯ ಮಾತಿನಿಂದ ಇವ್ರಿಗೆ ಸ್ವಲ್ಪ ಸಂಶಯವನ್ನಂತೂ ಹುಟ್ಟಿಸುತ್ತೆ. ಯಾವ್ದನ್ನು ಮುಚ್ಚಿಡಲ್ಲ ನನ್ನ ಸ್ನೇಹಿತ ಅಂತ ಅವ್ರು ಅಂದ್ಕೊಂಡಿದ್ರು. ಈಗ ಅಜ್ಜಿ ಹೇಳಿದ್ದು ಆದಷ್ಟು ಸತ್ಯ ಅಂತ ಇವ್ರಿಗೆ ಆಲ್ರೆಡಿ ನಂಬಿಕೆ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಗೊತ್ತು ಇವ್ನು ಇಂಥವ್ನು ಅಂತ ಅವ್ರಿಗೆ ಗೊತ್ತಾಯ್ತು, ಆದ್ರೆ ಸಾಕ್ಷಿ ಇಲ್ಲ ಅಷ್ಟೇ. ಆದ್ರೆ ಅಜ್ಜಿ ಹೇಳಿದ್ದು ನಿಜ ಅನ್ನೋದು ಇವ್ರಿಗೆ ಖಂಡಿತ ಗೊತ್ತಿರುವಂತಹ ವಿಷಯ. ಸೊ ಅದಾದ್ಮೇಲೆ ಅಲ್ಲಿಂದ ತಂದಂತ ಕೊಂಬನ್ನ ಅಜ್ಜಿ ಕೈಯಲ್ಲಿ ಕೊಡೋದು, ಅಜ್ಜಿ ಅದ್ರ ಬಗ್ಗೆ ಕಂಡಿದ್ದನ್ನೆಲ್ಲ ಹೇಳ್ತಾ ಹೋಗೋದು. ಅದು 4ನೇ ಅಧ್ಯಾಯ. ಓಕೆ, ಹಾಗಾದರೆ 5ನೇ ಅಧ್ಯಾಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡುವ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋಕೆ ಮರಿಬೇಡಿ. ತುಂಬಾ ಧನ್ಯವಾದಗಳು. वीडियोस बनाने हैं फिल्मोरा है ना,